ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಕ್ಯಾಚ್ ದ ಗೋಸ್ಟ್ ಅನ್ನೋ ಸೀರೀಸ್ ನ 6th ಎಪಿಸೋಡ್ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವೇನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೆ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತಿನ ಈ 6th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋತ್ರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ 6th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಆ ವಾಟರ್ ಮ್ಯಾನ್ ಬಂದು ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನಾನು ಸತ್ತೋಗ್ಬಿಡ್ತೀನಿ, ನನಗೆ ಬದುಕೋ ಅರ್ಹತೆನೇ ಇಲ್ಲ, ನನ್ನ ಮಗನ ಮುಂದೆ ನಾನು ಇತರ ಕಾಲಿ ಕೈಲಿ ನಿಂತ್ಕೊಳ್ಳೋಕೆ ಇಷ್ಟ ಪಡೋದಿಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ನಮ್ ಹೀರೋ ಕೂಡ ಎಷ್ಟೋ ಸಮಾಧಾನ ಆಗೋ ತರ ಹೇಳ್ತಾ ಇದಾರೆ, ಬಟ್ ಅವ್ರ ಕೆಳಗಡೆ ಇಳಿತಾ ಇಲ್ಲ. ಈ ತರ ಇರ್ಬೇಕಾದ್ರೆ ಆ ವಾಟರ್ ಮ್ಯಾನ್ ಗೆ ಒಂದು ಫೇವ್ರೇಟ್ ಸಾಂಗ್ ಇತ್ತಲ್ವಾ, ಅವ್ರ ಮಗನ ಜೊತೆ ಕೂಡ ಆಡ್ತಾ ಇದ್ರು ಅಂತ ಹೇಳಿದ್ರಲ್ಲ, ಆ ಸಾಂಗ್ ನಮ್ ಹೀರೋಯಿನ್ ಅಸಿಡಿ ಅಂಕಲ್ ಹತ್ರ ಇತ್ತಲ್ಲ ಒಂದು ಸ್ಪೀಕರ್, ಅದ್ರಲ್ಲಿ ಜೋರಾಗಿ ಸೌಂಡ್ ಇಟ್ಕೊಂಡು ಅದನ್ನ ಹಾಕೊಂಡ ಜಾಗಕ್ಕೆ ಓಡ್ ಬರ್ತಾ ಇರ್ತಾರೆ. ಈ ಸಾಂಗ್ ನ ಕೇಳಿಸ್ಕೊಂಡಿದ ತಕ್ಷಣ ಇವಾಗ ಸ್ವಲ್ಪ ಸುಧಾರಿಸ್ಕೊಳ್ತಾನೆ. ಹಂಗೆ ಸೈಲೆಂಟ್ ಆಗಿ ನಿಂತ್ಕೊಂಡು ಆಳ್ತಾ ಇರ್ಬೇಕಾದ್ರೆ ಹೀರೋಯಿನ್ ಕೂಡ ಹತ್ರ ಹೋದವರು ಕೈ ಕೊಟ್ಬಿಟ್ಟು, ದಯವಿಟ್ಟು ನಿಮ್ ಕೈನ ಕೊಡಿ, ದಯವಿಟ್ಟು ನೀವು ಕೆಳಗಡೆ ಇಳಿದ್ ಬಿಡಿ, ನಿಮ್ ಮಗನ್ಗೆ ನಿಮ್ ಅಗತ್ಯ ತುಂಬಾನೇ ಇದೆ, ಅವ್ನ್ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ, ಕೆಳಗಡೆ ಇಳಿರಿ ಅಂತ. ಇವಳಿತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಬ್ರಿಡ್ಜ್ ಅಲ್ಲಿ ಹಂಗೆ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಈ ಟೈಮ್ ಅಲ್ಲಿ ನಮ್ ಹೀರೋ ಹಂಗೆ ನಮ್ಮ ಹೀರೋಯಿನ್ ನೋಡ್ತಾರೆ ನೋಡಿ, ಹಂಗೆ ಈ ಜಾಗದಲ್ಲಿ ಅವ್ರ ಹಂಗೆ ಫ್ಲಾಟ್ ಆಗ್ಬಿಡ್ತಾರ. ಏನ್ ಹುಡುಗಿನೋ ಇವಳು, ಏಂಜಲ್ ಕಣೋ ಏಂಜಲ್ ಅಂತ ಹೇಳ್ಬಿಟ್ಟು ಹಂಗೆ ನೋಡ್ತಾ ಇರ್ತಾರೆ. ಇಷ್ಟು ದಿನ ಇವಳು ಸಣ್ಣ ಪುಟ್ಟ ಕೆಲ್ಸನೆಲ್ಲ ತುರ್ತುರ ಅಂತ ಮುಂದೆ ಹೋಗಿ ಮಾಡೋದನ್ನ ನೋಡ್ಬಿಟ್ಟು ಇವಳಿಗೆ ಅವಸರ ಜಾಸ್ತಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ಗೆ ಇವಾಗ ಗೊತ್ತಾಗ್ತಿದೆ, ನಾನಲ್ಲ ಹೀರೋ, ರಿಯಲ್ ಹೀರೋ ಇವಳೆ ಅಂತ. ಹಿಂಗ್ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾಳೆ ಅಂತ ಹಂಗೆ ತುಂಬಾನೇ ಇಂಪ್ರೆಸ್ ಆಗಿ ಅವಳನ್ನ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ವಾಟರ್ ಮ್ಯಾನ್ ಕೂಡ ಕೈ ಕೊಟ್ಬಿಟ್ಟು ಹಂಗೆ ಕೆಳಗಡೆ ಇಳಿಬೇಕು ಅಂತ ನೋಡಿದ್ರೆ ಪುಸುಕಂತ ಕಾಲ್ ಜೇಡ್ವಿ ಕೆಳಗಡೆ ಬೀಳಕ್ಕೆ ಹೊರಟೋದ್ರು. ಅಯ್ಯೋ ಇವ್ರೇನ್ ಈ ತರ ಬಿದ್ದೋದ್ರು ಅಂತ ಹೇಳಿ ನಮ್ ಹೀರೋಯಿನ್ ಕಷ್ಟಪಟ್ಟು ಅವ್ರನ್ನ ಹಂಗೆ ಮೇಲೆ ಕೇಳಿತಾರೆ. ಆದ್ರೆ ನಮ್ ಹೀರೋ ಜಾಗ ಬರೋದಕ್ಕೂ ಮುಂಚೆನೆ ಪೊಲೀಸ್ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಬಂದಿರ್ತಾರೆ. ಕರೆಕ್ಟ್ ಆದ ಟೈಮ್ಗೆ ಪೊಲೀಸ್ ಅವರು ಅಲ್ಲಿ ಬಂದಿರೋದ್ರಿಂದ ಆ ಗೋಲ್ಡ್ ವಾಚ್ ನ ಅರೆಸ್ಟ್ ಮಾಡ್ಬಿಟ್ರು. ಇದ್ರೂನು ವಾಟರ್ ಮ್ಯಾನ್ ಬಂದು ಕೊಲೆ ಪ್ರಯತ್ನ ಮಾಡಿದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಜೈಲಲ್ಲಿ ಹಾಕಿರ್ತಾರೆ. ಈಗ ಜೈಲಲ್ಲೇ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಹೋಗಿ ಮಾತಾಡಿಸ್ತಾರೆ. ನೀವು ಏನ್ ಯೋಚನೆ ಮಾಡ್ಕೋಬೇಡಿ, ನಿಮ್ ಫ್ಯಾಮಿಲಿನ ಹಿಡಿದಿಟ್ಕೊಂಡು ಅವ್ರು ನಿಮ್ಮನ್ನ ಬೆದರ್ಸಿದ್ರು, ಅದಕ್ಕೋಸ್ಕರನೇ ನೀವ್ ಈ ತರ ಪ್ರಯತ್ನ ಪಟ್ರಿ ಅಂತ ನಾವು ಕೂಡ ಸಾಕ್ಷಿ ಹೇಳ್ತೀವಿ ಅಂತ ಅವ್ರಿಗೆ ಸಮಾಧಾನ ಆಗೋ ತರ ಮಾತಾಡ್ತಾರೆ. ಆಗ ವಾಟರ್ ಮ್ಯಾನ್ ಕೂಡ ಹೇಳ್ತಾರೆ, ಇಲ್ಲ ನನ್ಗೆ ಯೋಚನೆ ಎಲ್ಲ ನನ್ ಮಗನ್ ಮೇಲೆನೆ, ಅಪ್ಪ ಜೈಲ್ಗೆ ಹೋಗಿ ಬಂದಿದ್ದಾರೆ ಅಂತ ಹೇಳಿ ಅವ್ನ ಏನ್ ಯೋಚನೆ ಮಾಡ್ತಾನೋ ಏನೋ ಅಂದಾಗ ಇವ್ರು ಹೇಳ್ತಾರೆ, ಆತರ ಎಲ್ಲ ಏನಾಗೋದಿಲ್ಲ, ನಿಮ್ ಮಗ ನಿಮ್ನ ಚೆನ್ನಾಗಿ ಅರ್ಥ ಮಾಡ್ಕೊಂತಾನೆ, ಧೈರ್ಯವಾಗಿರಿ ಅಂತ ಅವ್ರಿಗೆ ಸಮಾಧಾನ ಆಗೋ ತರ ಮಾತಾಡ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇನ್ನೊಂದ್ ಕಡೆ ಆ ವಾಟರ್ ಮ್ಯಾನ್ ಅವ್ರ ಮಗ ಸ್ಕೂಲ್ ನ ತೋರಿಸ್ತಾರೆ. ಅವ್ರ ಮಗ ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಅವನ ತುಂಬಾನೇ ಗೇಲಿ ಮಾಡ್ತಾ ಇರ್ತಾರೆ. ನಿಮ್ಮಪ್ಪ ಏನೋ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದಾರೆ ಕಣೋ, ನಿಮ್ಮಪ್ಪನ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ, ನಿಮ್ಮಪ್ಪ ಊರ್ ಬಿಟ್ಟು ಹೋಗಿದ್ದಾರೆ ಅಂತ ಒಬ್ಬೊಬ್ರು ಅಂತ ಹೇಳ್ತಾ ಇದ್ರೆ ಅವ್ನಿಗೆ ಪಾಪ ತುಂಬಾನೇ ಬೇಜಾರಾಗ್ತಾ ಇರುತ್ತೆ, ಏನಕ್ಕೆ ಎಲ್ಲರೂ ಅಪ್ಪ ಬಗ್ಗೆ ಈ ತರ ಮಾತಾಡ್ತಿದ್ದಾರೆ ಅಂತ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಜಾಗಕ್ಕೆ ನಮ್ ಹೀರೋ ಬರ್ತಾನೆ. ಹೀರೋ ಬಂದ ಹುಡುಗನ ಹಿಡ್ಕೊಂಡು ಹೇಳ್ತಾರೆ, ಇಲ್ಲಿ ನೋಡಪ್ಪ, ನೀನ್ ನಿಮ್ಮಪ್ಪ ಬಗ್ಗೆ ಯೋಚನೆ ಮಾಡ್ಬೇಡ, ನಿಮ್ಮಪ್ಪ ಆಕ್ಚುಲಿ ತುಂಬಾ ಗ್ರೇಟ್ ಮ್ಯಾನ್ ಗೊತ್ತಾ, ಒಂದು ಸೂಪರ್ ಮ್ಯಾನ್. ಯಾಕಂದ್ರೆ ಪೊಲೀಸ್ ಅವ್ರಿಗೆ ಒಂದು ದೊಡ್ಡ ಕ್ರಿಮಿನಲ್ ಹಿಡಿಯೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಿಮ್ಮಪ್ಪ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದಾರೆ, ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತಾರೆ, ನೀನೇನು ಬೇಜಾರ್ ಮಾಡ್ಕೊಂಬೇಡ ಅಂತ ಎಲ್ಲಾರ ಮುಂದೆನೋ ಅವ್ರ ಅಪ್ಪ ಬಗ್ಗೆ ಸ್ವಲ್ಪ ಹೆಮ್ಮೆಗೆ ಹೇಳಿದ ತಕ್ಷಣ ಹುಡುಗನಿಗೆ ಫುಲ್ ಸಂತೋಷ ಆಗುತ್ತೆ. ಅದಾದ್ಮೇಲೆ ನಮ್ ಹೀರೋ, ಇಲ್ಲಪ್ಪ ನಿಮ್ಮಪ್ಪ ನಿನ್ಗೆ ಇದನ್ನ ಕೊಟ್ರು ಅಂತ ಹೇಳ್ಬಿಟ್ಟು ಒಂದು ಗಿಫ್ಟ್ ನ ಕೊಡ್ತಾರೆ. ಏನಿಲ್ಲ, ಅದೇ ವಾಟರ್ ಮ್ಯಾನ್ ತಗೊಂಡಿದ್ರಲ್ಲ ಆ ಗನ್ನು ಇದನ್ನ ನೋಡ್ಬಿಟ್ಟು ಅಲ್ಲಿರೋ ಮಕ್ಕಳೆಲ್ಲ ತುಂಬಾ ಖುಷಿ ಪಡ್ತಾರೆ. ನಮ್ ಹೀರೋಗೆ ಆ ಹುಡುಗನ ಹತ್ರ ಮಾತಾಡ್ತಾ ಇರೋದನ್ನ ಆ ಹುಡುಗ ಅವ್ರ ಅಮ್ಮ ಕೂಡ ಪಕ್ಕದಲ್ಲೇ ನಿಂತ್ಕೊಂಡು ನೋಡಿ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಆ ಲೇಡಿ ಪಕ್ಕದಲ್ಲೇ ನಮ್ ಹೀರೋಯಿನ್ ಕೂಡ ನಿಂತಿರೋದು. ನಮ್ ಹೀರೋ ಹೋಗಿ ಈ ತರ ಮಕ್ಕಳಿಗೆ ಸಮಾಧಾನ ಆಗೋ ತರ ಮಾತಾಡಿದ ತಕ್ಷಣ ನಮ್ ಹೀರೋಯಿನ್ಗೆ ಹೀರೋ ನೋಡಿದ ತಕ್ಷಣ ಹಂಗೆ ಸಕ್ಕದಾಗಿ ಇಂಪ್ರೆಸ್ ಆಗ್ಬಿಡ್ತಾರೆ. ಈಗ ಹಂಗೆ ಇವತ್ತು ಅವ್ರಿಗೂ ನೈಟ್ ಡ್ಯೂಟಿ ಅಲ್ವಾ, ಹೀರೋಯಿನ್ ಇಬ್ರು ಹಂಗೆ ಮಲ್ಗಿರ್ತಾರೆ, ಸೆಂಟ್ರಲ್ ಸ್ಕ್ರೀನ್ ಇರುತ್ತೆ. ಹಂಗ್ ಮಲ್ಗಿರ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ, ನಿಮ್ಗೆ ನನ್ ಮೇಲೆ ಕೋಪ ಇದೆ ಅಂತ ಗೊತ್ತು, ನೀವು ಅವನ ಹತ್ರ ಬಡ್ಡಿಗೆ ದುಡ್ಡು ತಗೊಳಕ್ಕೆ ಸೈನ್ ಮಾಡಿದ್ರಲ್ಲ, ಆ ಪೇಪರ್ ನ ನಾನು ಸುಟ್ಟಾಕ್ಬಿಟ್ಟೆ, ಆ ಪೇಪರ್ ನ ಇಟ್ಕೊಂಡು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡಿದ್ದಕ್ಕೆ ತುಂಬಾನೇ ಸಾರಿ ಅಂತ ಕೇಳಿದಾಗ ನಮ್ ಹೀರೋ ಕೂಡ ಪರವಾಗಿಲ್ಲ ಅದಕ್ಕೆಲ್ಲ ಏನ್ ಸಾರಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಹೀರೋಯಿನ್ ಕೇಳ್ತಾಳೆ, ಹೌದು ನಾನು ನಿಮ್ ಬಗ್ಗೆ ಕೇಳ್ಪಟ್ಟೆ, ಆ ಟ್ರೈನಿಂಗ್ ಪೀರಿಯಡ್ ಅಲ್ಲೆಲ್ಲ ನೀವೇ ಅಂತ ಫಸ್ಟ್ ಬಂದಿದ್ದು, ನಿಮ್ಮಷ್ಟು ಟ್ಯಾಲೆಂಟ್ ಯಾರು ಇಲ್ಲ ಅಂತ ಮಾತಾಡ್ಕೊಳ್ತಾ ಇದ್ರು, ಆದ್ರೆ ನೀವ್ಯಾಕೆ ಪ್ರಮೋಷನ್ ತಗೊಂಡು ಆ ಡಿಟೆಕ್ಟಿವ್ ಆಗಕ್ ಹೋಗಿಲ್ಲ, ಸಾಧಾರಣವಾಗಿ ಪೊಲೀಸ್ ಕೆಲಸನ ಏನಕ್ ಮಾಡ್ತಾ ಇದ್ದೀರಾ ಅಂದಾಗ ಇದನ್ನ ಕೇಳಿದ ತಕ್ಷಣ ಹೀರೋ ಸ್ವಲ್ಪ ಯೋಚನೆ ಮಾಡ್ತಾನೆ, ಬಟ್ ಆನ್ಸರ್ ಏನು ಮಾಡಲ್ಲ. ಸರಿ ಅದನ್ನ ಬಿಡು, ನಿನ್ ಬಗ್ಗೆ ಹೇಳು, ರೋ ಬಂದು ನಿನ್ನ ಡಿಟೆಕ್ಟಿವ್ ಆಗಕ್ಕೆ ಕರೆದಂತೆ ನೀನಕ್ ಹೋಗಿಲ್ಲ ಅಂದಾಗ ಇವಳು ಹೇಳ್ತಾಳ, ನಾನೇನಕ್ ಹೋಗ್ಲಿ, ಚಿಚಿ ನನಗೆ ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ನಾನೇ ಪೊಲೀಸ್ ಸ್ಟೇಷನ್ ಬಿಟ್ಟೋಗಲ್ಲ, ನಿಮ್ಮನ್ನ ಬಿಟ್ಟೋಗಕ್ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾಳ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋ ಫುಲ್ ಖುಷಿ ಆಗ್ಬಿಡುತ್ತೆ, ಪರವಾಗಿಲ್ವೇ ನನ್ಗೋಸ್ಕರ ಇವಳು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ, ಹಂಗಾರೆ ನಾನಂದ್ರೆ ಇಷ್ಟನ ಅಂತ ಹೇಳು ಸಖತ್ ಖುಷಿ ಪಡ್ತಾ ಇರ್ತಾರೆ. ಇವ್ರ ತರ ನಗ್ತಾ ಇರೋದನ್ನ ಹೀರೋಯಿನ್ ಕೂಡ ನೋಡ್ಬಿಟ್ಟು ನಗ್ತಾ ಇರ್ತಾಳೆ. ಇವಾಗ ಅವಳು ಹಂಗೆ ತಿರುಗಿ ಮಲ್ಕೊಂತಾಳೆ. ರಾತ್ರಿ 1-2 ಗಂಟೆ ಆಗಿರುತ್ತೆ. ನಮ್ ಹೀರೋ ಚೆನ್ನಾಗಿ ನಿದ್ದೆ ಮಾಡಿರೋ ಟೈಮ್ ನೋಡ್ಬಿಟ್ಟು ಇವಳು ವೈಬ್ರೇಷನ್ ಅಲ್ಲಿ ಅಲಾರಂ ನ ಇಟ್ಕೊಂಡು ಎದ್ದೇಳ್ತಾಳೆ. ಎದ್ದು ನೋಡಿದ್ರೆ ನಮ್ ಹೀರೋ ಮಲ್ಗೆ ಇರ್ತಾನೆ. ಇವಳಿಗೆ ಫೋನ್ ನ ಟಾರ್ಚ್ ಆನ್ ಮಾಡ್ಕೊಂಡು ಆ ಟನಲ್ ಹೋಗಕ್ಕೆ ಇವಳ ಹತ್ರನೇ ಇರುತ್ತಲ್ಲ ಅದನ್ನ ಎತ್ಕೊಂಡು ಹೀರೋ ಹೇಳಿರೋ ಒಂದು ಮಾತನ್ನ ಯೋಚನೆ ಮಾಡಿ ನೋಡ್ತಾಳೆ. ಏನಂದ್ರೆ ಹೀರೋ ಹೇಳಿರ್ತಾನಲ್ವಾ, ಇನ್ನೊಂದ್ಸತಿ ಆ ಟನಲ್ ಹೋಗ್ಬಾರ್ದು, ಇನ್ನೊಂದ್ಸತಿ ಏನಾದಿತ್ತ ಕೆಲಸ ಮಾಡಿದ್ರೆ ಇಬ್ರು ಕೆಲಸನೂ ಹೊರಟೋಗುತ್ತೆ ಅಂತ. ಈಗ ಅದನ್ನ ನೆನ್ಸ್ಕೊಂಡು ಇವಳು ಹೇಳ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ಈ ಕೆಲಸನ ಮಾಡ್ಲೇಬೇಕು, ಆ ಸವ್ವೆ ಗೋಸ್ಟ್ ಯಾರು ಅನ್ನೋದನ್ನ ನಾನು ಕಂಡಿಡಿದ್ಮೇಲೆ ಎಲ್ಲ ತಪ್ಪನ ನನ್ ಮೇಲೆನೆ ಹಾಕೊಳ್ತೀನಿ, ನಾನೇ ಸರೆಂಡರ್ ಆಗ್ತೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೀರೋಗೆ ಸಾರಿ ಕೇಳ್ಕೊಂಡೆ ಅಲ್ಲಿಂದ ಟನಲ್ ಒಳಗಡೆ ಹೋಗ್ತಾಳೆ. ಅವಳ ಹತ್ರ ಒಳಗಡೆ ಟಾರ್ಚ್ ಹಾಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಮುಂದಕ್ಕೆ ಒಂದು ಫೋಟೋ ಸಿಗುತ್ತೆ. ಏನಂತ ನೋಡಿದ್ರೆ ಅವತ್ತು ನಮ್ ಹೀರೋಯಿನ್ ಇಬ್ರು ನೂಡಲ್ಸ್ ಮಾಡ್ಕೊಂಡು ತಿನ್ಬೇಕಾದ್ರೆ ಸವ್ವೆ ಗೋಸ್ಟ್ ಆ ಕಡೆ ಹೋಗಿರ್ತಾನಲ್ಲ ಸೈಕೋ, ಇವ್ರನ್ನ ಫೋಟೋ ಹಿಡಿದಿರ್ತಾನಲ್ಲ, ಫೋಟೋ ಕೆಳಗಡೆ ಬಿದ್ದಿರುತ್ತೆ. ಇದನ್ನ ನೋಡಿದ ತಕ್ಷಣ ಸಖತ್ ಶಾಕ್ ಆಗ್ತಾಳೆ. ಇವ್ನ ಯಾವಾಗ ನಮ್ ಫೋಟೋ ಹಿಡ್ದ, ಮೋಸ್ಟ್ಲಿ ಆ ಸವ್ವೆ ಗೋಸ್ಟ್ ಏನಾದ್ರು ಇದೇ ಸ್ಟೇಷನ್ ಅಲ್ಲೇ ಇದಾನ, ಇಲ್ಲೇ ಎಲ್ಲಾದ್ರು, ಯಾಕಂದ್ರೆ
ಯಾಕಂದ್ರೆ ಅವತ್ತು ಸ್ಟೇಷನ್ ಮಾಸ್ಟರ್ ಇರ್ಲಿಲ್ಲ, ಇವತ್ತು ಸ್ಟೇಷನ್ ಮಾಸ್ಟರ್ ಇಲ್ಲ. ಹಂಗಾದ್ರೆ ಅವ್ನು ಇಲ್ಲೆಲ್ಲೋ ಸುತ್ತಮುತ್ತ ಇದಾನ ಅಂತ ಡೌಟ್ ಪಟ್ಟವಳು ಹಂಗೆ ಟಾರ್ಚ್ ಹಾಕೊಂಡು ಅಲ್ಲೆಲ್ಲ ಸುತ್ತಮುತ್ತ ನೋಡ್ತಾ ಇರ್ತಾಳೆ. ಹಂಗೆ ನೋಡ್ಕೊಂಡು ಹೋದ್ರೆ ಅಲ್ಲಿ ಒಂದು ಸೀಕ್ರೆಟ್ ಗೇಟ್ ಇರೋದನ್ನ ಗಮನಿಸ್ತಾಳೆ. ಇಲ್ಲೇನೋ ಗೇಟ್ ಇದೆಲ್ಲ ಅಂತ ತೆಗ್ದ್ಬಿಟ್ಟು ಒಳಗಡೆ ಹೋಗಿ ನೋಡಿದ್ರೆ ಆ ದಾರಿ ಹಂಗೆ ಫುಲ್ ಲೆಂತ್ ಆಗಿ ಒಳಗಡೆವರೆಗೂ ಹೋಗುತ್ತೆ. ಇಷ್ಟು ದೊಡ್ಡ ಜಾಗ ಇದೆಯಲ್ವಿ, ನನ್ಗೆ ಗೊತ್ತೇ ಇಲ್ವೇ ಅಂತ ಹೇಳಿ ಹಂಗೆ ಒಳಗಡೆ ನೋಡ್ಕೊಂಡು ಹೋಗ್ತಾಳೆ. ಆ ಜಾಗನ ನೋಡಿದ್ರೆ ಇವಳಿಗೆ ಡೌಟ್ ಬಂದ್ಬಿಡ್ತು. ನೀನ್ ಇಲ್ಲೇ ಎಲ್ಲೋ ಇದೆಯಾ ಅಂತ ನನಗೆ ಚೆನ್ನಾಗ್ ಗೊತ್ತು, ನನ್ ತಂಗಿನ ಎಲ್ಲೋ ಇಟ್ಟಿದ್ಯಾ, ಹೇಳ್ ಸಾಯೋ ಅಂತ ಹೇಳಿ ಆ ಸೈಕೋನ ಬೈಕೊಂಡು ಪಾಪ ಕೂತ್ಕೊಂಡು ಅಲ್ಲೇ ಓ ಅಂತ ಅಳಕ್ಕೆ ಶುರು ಮಾಡ್ಬಿಡ್ತಾಳೆ. ಬಟ್ ಯಾರು ಅಲ್ಲಿ ಬಂದಿಲ್ಲ. ಇವಳು ಹಂಗೆ ರಿಟರ್ನ್ ಬಂದ್ಬಿಡ್ತಾಳೆ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ಒಂದು ದೊಡ್ಡ ಫೇಮಸ್ ಆಗಿರೋ ಬಾಕ್ಸರ್ ನ ತೋರಿಸ್ತಾರೆ. ಅವನು ಮತ್ತೆ ಅವ್ನ ಗರ್ಲ್ ಫ್ರೆಂಡ್ ಇಬ್ರು ಕಾರಲ್ಲಿ ಬರ್ತಾ ಇರೋದು, ಬೇರೆ ಎಲ್ಲಿಗೂ ಅಲ್ಲ ಈ ಸ್ಟೇಷನ್ಗೆ. ಈ ಸ್ಟೇಷನ್ಗೆ ಒಂದು ಬ್ರಾಂಡ್ ಅಂಬಾಸಿಡರ್ ಆಗಿ ಅವ್ನ ಇಟ್ಟಿರ್ತಾರೆ. ಅವ್ನ ಇಟ್ಟು ಒಂದು ಸಣ್ಣ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಆ ಸ್ಟೇಷನ್ಗೆ ಅವ್ನ ಗರ್ಲ್ ಫ್ರೆಂಡ್ ನ ಕರ್ಕೊಂಡು ಬರ್ತಾ ಇರೋದು. ಅವ್ರಿಗೆ ಹೆಸರು ಮೋರಾ ಅಂತ. ಈಗ ಅವ್ರ ಬಗ್ಗೆ ಇಲ್ಲಿ ನಮ್ ಹೀರೋ ಅವರೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಕ್ಚುಲಿ ಆ ಸ್ಟೇಷನ್ಗೆ ಅವ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ರೆಡ್ ಹೈಯರ್ ಅಫಿಷಿಯಲ್ಸ್ ಮತ್ತೆ ನಮ್ ಹೀರೋ ಅವ್ರ ಫ್ರೆಂಡ್ಸ್, ಅವ್ರ ಸ್ಟೇಷನ್ ಕೆಲಸ ಮಾಡೋರು ಎಲ್ಲರೂ ಅಲ್ಲೇ ನಿಂತಿರ್ತಾರೆ. ಅದ್ರಲ್ಲಿ ಒಬ್ರು ಹೇಳ್ತಾರೆ, ಇವಾಗ ಬರ್ತಿದ್ದಾನಲ್ಲ ಬಾಕ್ಸರು, ಅವ್ನ್ ಸಖತ್ ಸ್ಕಿಲ್ ಎಲ್ಲ ಗೊತ್ತಂತೆ ಕಣೋ, ಅವ್ನ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ 18 ಸ್ಟೇಜ್ ನ ಕೂಡ ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಮಾಡಿದಾನಂತೆ, ಅವ್ನ್ ನೋಡಕ್ ಹಿಂಗಿದ್ದಾನೆ ಗೊತ್ತಾ ಅಂತ ಅವ್ನ ಬಗ್ಗೆ ಹೆಮ್ಮೆಗೆ ಹೇಳ್ತಾ ಇರ್ಬೇಕಾದ್ರೆ ನಮ್ ಹೀರೋನ್ ಹೇಳ್ತಾಳೆ, ಅದೇನೋ ಅವ್ನ ಬಗ್ಗೆ ಅಷ್ಟು ಹೆಮ್ಮೆಗೆ ಹೇಳ್ತಾ ಇದ್ದೀರಾ, ನಮ್ ಸರ್ ಇದಾರಲ್ಲ ನಮ್ ಹೀರೋ ಸರ್ ಅವ್ರು ಕೂಡ 18 ಸ್ಟೇಜ್ ನ ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಮಾಡಿದಾರೆ ಗೊತ್ತಾ, ಯಾಕೆ ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ ಅಂದಾಗ ಆ ಪೊಲೀಸರೆಲ್ಲ ನಗ್ತಾರೆ. ನಮ್ ಹೀರೋ ಹಂಗೆ ಹೇಳ್ತಾನೆ, ಹಲೋ ಏನ್ ನಗ್ತಾ ಇದ್ದೀರಾ, ನಾನು ಎಲ್ಲ ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಮಾಡಿದೀನಿ, ಅಂದ್ರೆ ನನ್ನಿಂದ ಇನ್ನೊಬ್ರಿಗೆ ಗಾಯ ಆಗ್ಬಾರ್ದು ಅಂತ ನಾನು ಯೋಚನೆ ಮಾಡ್ತೀನಿ ಅಷ್ಟೇ ಅಂತ ಹೇಳಿದಾಗ ಅವರೆಲ್ಲ ಹಂಗೆ ನಿಂತಿರ್ತಾರೆ. ಆಗ ನಮ್ ಹೀರೋಯಿನ್ ಕಡೆ ತಿರುಗ್ಬಿಟ್ಟು ನೋಡ್ತಾರೆ, ಪರವಾಗಿಲ್ವೇ ನನ್ ಬಗ್ಗೆ ಸ್ವಲ್ಪ ಹೆಮ್ಮೆಯಾಗಿ ಹೇಳ್ಕೊಂತ ಇದ್ದಾಳೆ ಅಂತ. ಅದಾದ್ಮೇಲೆ ಅವ್ನ್ ಕೂಡ ಒಳಗಡೆ ಬಂದ್ಬಿಡ್ತಾನೆ. ಅವ್ರು ಬಂದಿದ ತಕ್ಷಣ ಭಯಂಕರವಾಗಿ ಎಲ್ಲರೂ ವೆಲ್ಕಮ್ ಮಾಡ್ತಾ ಇರ್ತಾರ, ಬನ್ನಿ ಬನ್ನಿ ಅಂತ. ನಮ್ ಹೀರೋ ಜೊತೆ ಇರ್ತಾರಲ್ಲ ಪೊಲೀಸ್, ಅವ್ರು ಹೇಳ್ತಾರೆ, ಸರ್ ನಿಮ್ ಬಗ್ಗೆ ತುಂಬಾ ಕೇಳ್ಪಟ್ಟೆ ಸರ್, ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡೋದಕ್ಕೆ ಎಷ್ಟು ಸಂತೋಷ ಆಗ್ತಿದೆ ಮೇಡಮ್, ನೀವು ಕೂಡ ಅವ್ರ ಗರ್ಲ್ ಫ್ರೆಂಡ್ ಅಲ್ವಾ ಮೇಡಮ್, ನೀವು ನೋಡಕ್ ಎಷ್ಟು ಚೆನ್ನಾಗಿದ್ದೀರಾ, ನೀವು ತುಂಬಾ ಲಕ್ಕಿ ಮೇಡಮ್ ಅಂತ ಹೇಳ್ಬಿಟ್ಟು ಅವ್ನ ಬಗ್ಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಸರಿ ನೀವು ಫೋಟೋಶೂಟ್ ನಡೆಯೋದಕ್ಕೂ ಮುಂಚೆ ಈ ರೂಮ್ ಅಲ್ಲಿ ಹೋಗಿ ಇರಿ, ಇಲ್ಲೇ ರೆಸ್ಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಒಂದು ರೂಮ್ ಒಳಗಡೆ ಕಳ್ಸಿಕೊಡ್ತಾರೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ನಮ್ ಹೀರೋಯಿನ್ ಆ ಕಡೆ ಪಾಸ್ ಆಗ್ಬೇಕಾದ್ರೆ ಆ ರೂಮ್ ಒಳಗಡೆಯಿಂದ ಜೋರಾಗಿ ಒಂದ್ ಸೌಂಡ್ ಬರುತ್ತೆ, ಹುಡುಗಿ ಕಿರ್ಚೋ ತರ. ನಮ್ ಹೀರೋಯಿನ್ಗೆ ಏನ್ ಅರ್ಥ ಆಗ್ತಿಲ್ಲ, ಏನಕ್ಕೆ ಈ ತರ ಸೌಂಡ್ ಬರ್ತಾ ಇದೆ ಅಂತ ಟಕ್ಕಂತ ರೂಮ್ ಡೋರ್ನ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಹುಡುಗಿ ಕೆಳಗಡೆ ಬಿದ್ದಿರ್ತಾಳೆ. ಮೋಸ್ಟ್ಲಿ ಅವ್ನು ಹೊಡೆದಂಗಿದ್ದಾನೆ. ನಮ್ ಹೀರೋಯಿನ್ಗೂ ಡೌಟ್ ಬರುತ್ತೆ. ಆದ್ರೆ ಹೋಗಿ ಹುಡುಗಿನ ಎತ್ತಿದಾಗ ಇವನೇ ಹೇಳ್ತಾನೆ, ಇಲ್ಲ ಇಲ್ಲ ಬೈ ಮಿಸ್ಟೇಕ್ ಹುಡುಗಿ ಗೊತ್ತಿಲ್ಲದೆ ಕೆಳಗಡೆ ಬಿದ್ಬಿಟ್ಲು ಅಂತ ಹೇಳ್ತಾರೆ. ಆದ್ರೆ ಆ ಹುಡುಗಿ ಕೆನ್ನೆ ಮೇಲೆ ದೊಡ್ಡದಾಗಿ ಮಾರ್ಕ್ ಇರುತ್ತೆ. ನಮ್ ಹೀರೋಯಿನ್ಗೆ ಡೌಟ್ ಬಂದ್ಬಿಡುತ್ತೆ. ಹುಡುಗಿ ನಮ್ ಹೀರೋ ಹತ್ರ ಈ ವಿಷಯನ ಹೇಳಿದಾಗ ನಮ್ ಹೀರೋ ಹೇಳ್ತಾರೆ, ಅಯ್ಯೋ ಈಗ ತಾನೇ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದೀವಿ, ಮತ್ತೆ ಏನಾದ್ರು ಹೇಳ್ಕೊಂಡ್ ಬಂದ್ಬಿಡ್ಬಿಡ್ವೆ, ಸೈಲೆಂಟ್ ಆಗಿ ನಿಂತ್ಕೊಳ್ಳಿ ಅಂದಾಗ ನಮ್ ಹೀರೋಯಿನ್ಗೆ ಟೆನ್ಷನ್ ಆಗುತ್ತೆ. ಇಲ್ಲ ಅವ್ನು ಹೊಡೆದಿದ್ದಾನೆ, ನನಗೆ ಚೆನ್ನಾಗ್ ಗೊತ್ತು, ಆ ರೂಮ್ ಅಲ್ಲಿ CCTV ಕ್ಯಾಮೆರಾ ಇದೆ ತಾನೆ, ಇರಿ ನಾ ಅದನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋದಾಗ ನಮ್ ಹೀರೋ ಟೆನ್ಷನ್ ಆಗ್ಬಿಡುತ್ತೆ. ಇವ್ಳು ಕಾಲಕ್ಕೆ ಒಂದ್ ಹತ್ರ ಇಟ್ಕೊಂಡು ಸುಮ್ಮನೆ ಇರಲ್ವೆ ಅಂತ ನಮ್ ಹೀರೋ ಕೂಡ ಓಡೋಗಿ ನೋಡಿದಾಗ ಆ CCTV ಕ್ಯಾಮೆರಾನಲ್ಲಿ ಚೆಕ್ ಮಾಡ್ತಾರೆ. ನೋಡಿದ್ರೆ ಅವ್ನು ನಿಜವಾಗ್ಲೂ ಹುಡುಗಿನ ಹೊಡೆದಿದ್ದಾನೆ, ಬೇಕಂತಾನೆ ನೀನು ನಾಟಕ ಮಾಡ್ತಿದ್ದಾನೆ ಅಂತ. ಸರಿ ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಹೈಯರ್ ಅಫಿಷಿಯಲ್ ಹತ್ರ ತೋರಿಸಿದಾಗ ಅಯ್ಯಪ್ಪ ಇದನ್ನ ಒಟ್ಟು ಶಾಕ್ ಆಗ್ತಾನೆ, ಇವ್ನು ಇಷ್ಟು ಮೋಸವಾದವನ ಅಂತ. ಆಗ ನಮ್ ಹೀರೋ ಹೇಳ್ತಾನೆ, ಹೆಂಗೋ ಪ್ರೆಸ್ ಅವರೆಲ್ಲ ಇಲ್ಲೇ ಇದ್ದಾರೆ, ಇದನ್ನ ತೋರಿಸ್ಬಿಟ್ಟು ಅವ್ರನ್ನ ಜೈಲಲ್ಲಿ ಹಾಕ್ಬಿಡೋಣ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅಯ್ಯೋ ಆತರ ಕೆಲಸ ಆದ್ರೂ ಮಾಡ್ಬಿಟ್ಟಿರಾ, ಈ ಸಬ್ವೆ ಪೊಲೀಸ್ ಟೀಮ್ಗೆನೆ ಅವನನ್ನ ಒಂದು ಬ್ರಾಂಡ್ ಅಂಬಾಸಿಡರ್ ಆಗಿರ್ಬೇಕು ಅಂತ ಹೇಳಿ ಕರ್ಕೊಂಡ್ ಬಂದಿರೋದು, ಇವಾಗ ನಾವೇ ಅವನ್ನ ಅರೆಸ್ಟ್ ಮಾಡಿ ಜೈಲೆಲ್ಲ ಹಾಕಿದ್ರೆ ನಮ್ಮ ಮನೆ ಮರ್ಯಾದೆನ ನಾವೇ ಕಳ್ಕೊಂಡಂಗ ಆಗುತ್ತೆ, ಈಗ ಸದ್ಯಕ್ಕೆ ಸುಮ್ನೆ ಇರಿ ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇವ್ರ ಹತ್ರ ಹೇಳಿದ ತಕ್ಷಣ ಹೀರೋನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಏನ್ ಇವ್ರು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಒಂದು ಹುಡುಗಿಗೆ ಅನ್ಯಾಯ ಆಗ್ತಿದೆ, ತಪ್ಪು ಮಾಡಿರೋನ್ ಕಣ್ಮುಂದನೇ ಇದ್ದಾನೆ, ಆದ್ರೆ ಇವ್ರಿಗೆ ಸಪೋರ್ಟ್ ಮಾಡ್ತಿದಾರಲ್ಲ ಅಂತ. ಆಗ ನಮ್ ಹೀರೋ ಕೂಡ ಟೆನ್ಷನ್ ಆಗ್ತಾನೆ ಇದ್ರು. ನಮ್ ಹೀರೋ ಹೇಳ್ತಾನೆ ನಮ್ ಹೀರೋಯಿನ್ಗೆ, ಸರಿ ನೀನ್ ಕೋಪ ಮಾಡ್ಕೊಂಬೇಡ ಇರು, ಇದಕ್ ಬೇರೆ ಏನಾದ್ರು ವ್ಯವಸ್ಥೆ ಮಾಡೋಣ ಅಂತ. ಅದಾದ್ಮೇಲೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಲೇಡಿ ಚಿಪ್ ನ ನೋಡಕ್ಕೆ ಅಂತ ಅವ್ರ ಹತ್ರ ಹೋಗ್ತಾ ಇರ್ಬೇಕಾದ್ರೇನೆ ದಾರಿಯಲ್ಲಿ ಮಿಯಾ ಮತ್ತೆ ರೋ ಸಿಗ್ತಾರೆ. ಮಿಯಾ ನಮ್ ಹೀರೋನ ನೋಡಿದ ತಕ್ಷಣ ಕೇಳೋ ಒಂದೇ ಕ್ವೆಶ್ಚನ್, ಆ ಸಬ್ವೆ ಟನಲ್ ಹೋಗೋ ಅಕ್ಕಿ ಸಿಕ್ತಾ ಅಂತ. ನಮ್ ಹೀರೋ ಕೂಡ ಇಲ್ಲ ಹಿಂಗೆ ಸ್ವಲ್ಪ ಎಮರ್ಜೆನ್ಸಿ ಕೆಲ್ಸದಿಂದ ನಾನು ಅಕ್ಕಿನ ಹುಡ್ಕೋದ್ ಮರ್ತ್ಬಿಟ್ಟೆ, ನಾನು ಅಕ್ಕಿನ ಆದಷ್ಟು ಬೇಗ ಹುಡುಕ್ ಬಿಡ್ತೀನಿ ಅಂತ ಹೇಳಿದಾಗ ಪಕ್ಕದಲ್ಲಿರೋ ರೋ ಕೇಳ್ತಾನೆ, ಹೌದು ಏನ್ ನೀವ್ ಮಾತ್ರ ಬರ್ತಾ ಇದ್ದೀರಾ, ಎಲ್ಲಿ ನಿಮ್ ಅಸಿಸ್ಟೆಂಟ್ ಪೊಲೀಸ್ ಕಾಣಿಸ್ತಾ ಇಲ್ಲ ಅಂದಾಗ ನಮ್ ಹೀರೋ ಕೂಡ ಏನು ಹೀರೋಯಿನ್ ಬಗ್ಗೆ ಕೇಳ್ತಾ ಇದ್ದೀರಾ, ನೀವು ಕೂಡ ಏನೋ ಅವಳನ್ನ ಡಿಟೆಕ್ಟಿವ್ ಆಗಕ್ಕೆ ಬರ್ತೀಯಾ ಅಂತ ಏನೋ ಕೇಳಿದ್ರಂತೆ, ಆದ್ರೆ ನೋಡಿ ಅವಳಿಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ, ನಾನ್ ಪೊಲೀಸ್ ಆಗಿದ್ರೆ ಸಬ್ವೆ ಪೊಲೀಸ್ ಆಗೇ ಇರ್ತೀನಿ, ನನಗೆ ಡಿಟೆಕ್ಟಿವ್ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ ಗೊತ್ತಾ ಅಂತ ಹೇಳಿ ಅವ್ನಿಗೆ ಮುಖ ಕುಡಿಯೋ ತರ ಹೇಳಿದಾಗ ಅವನಿಗೆ ಸ್ಮೈಲಿಂಗ್ ಆಗಿ ನಿಂತಿರ್ತಾನ. ಆಮೇಲೆ ನಮ್ ಹೀರೋನೇ ಕೇಳ್ತಾರೆ, ಸರಿ ಏನ್ ಹುಡುಗಿ ಬಗ್ಗೆ ನೀವು ತುಂಬಾ ವಿಚಾರಿಸ್ತಾ ಇದ್ದೀರಾ, ಏನೋ ಹುಡುಗಿ ಮೇಲೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದಾಗ ಇವ್ನು ಸ್ವಲ್ಪನೂ ಯೋಚನೆ ಮಾಡಿಲ್ಲಾರೋ, ಹೌದು ನನಗೆ ಹೀರೋಯಿನ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಡ್ತಾನೆ. ನಮ್ ಹೀರೋ ಹಂಗೆ ಶೇಪ್ ಹೊಟ್ಟದಂಗ ಆಗೋಯ್ತು, ಮುಖನೇ ಒಂಥರ ಚಿಕ್ಕದಾಗೋಯ್ತು, ಇವನೇನು ಟಕ್ಕಂತ ಹಿಂಗ್ ಹೇಳ್ಬಿಟ್ಟ ಅಂತ. ಸರಿ ನಾನು ಮೇಡಮ್ ನ ಮೀಟ್ ಮಾಡ್ಬೇಕು ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ ಹೀರೋ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಮಿಯಾ ಕೇಳ್ತಾಳೆ, ಏನೋ ಹುಡುಗಿನ ಇಷ್ಟ ಅಂತ ಹೇಳ್ತಾ ಇದೀಯಾ, ಹುಡುಗಿ ತಂಗಿ ಕಾಣೆ ಆಗ್ಬಿಟ್ಟಿದ್ದಾಳೆ, ಪಾಪ ನೋಡಕ್ಕೆ ಪಾಪದ ಹುಡುಗಿ ತರ ಇದ್ದಾಳೆ, ಹುಡುಗಿಗೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಕರುಣೆ ಏನಾದ್ರು ಜಾಸ್ತಿಯಾಗಿ ಅವಳನ್ನ ಇಷ್ಟಪಟ್ಬಿಟ್ಟಿದ್ಯಾ ಅಂದಾಗ ರೋ ಕೂಡ ಹೌದು ಅದಕ್ಕೆ ಇಷ್ಟಪಟ್ಟೆ ಅಂತ ಹೇಳ್ಬಿಡ್ತಾನೆ. ಅದಾದ್ಮೇಲೆ ನಮ್ ಹೀರೋ ಒಳಗಡೆ ಹೋಗಿ ಲೇಡಿ ಚೀಫ್ ನ ಮೀಟ್ ಮಾಡಿದಾಗ ಆ ಲೇಡಿ ಚೀಫ್ ಹೇಳ್ತಾರೆ, ಏನಪ್ಪಾ ತುಂಬಾ ದೊಡ್ಡ ಕೆಲಸ ಎಲ್ಲ ಮಾಡ್ತಾ ಇದೀಯಂತೆ, ಈ ಡ್ರಗ್ಸ್ ನ ಮಾರೋರ್ನೆಲ್ಲ ಹಿಡಿದಿದ್ಯಾ, ಮತ್ತೆ ಇಲ್ಲಿಗಲ್ ಆಗಿ ಬಡ್ಡಿಗೆ ದುಡ್ಡೆಲ್ಲ ಕೊಡ್ತಾರಲ್ಲ ಅವ್ರನ್ನೆಲ್ಲ ಹಿಡಿದಿದ್ಯಂತೆ, ದೊಡ್ಡ ಕೆಲಸನೆಲ್ಲ ಮಾಡಿದ್ಯಾ ಅಂದಾಗ ನಮ್ ಹೀರೋ ಕೂಡ ತುಂಬಾ ಹೆಮ್ಮೆಯಾಗಿ ಹೌದು ಮೇಡಮ್ ಎಲ್ಲ ನಾನೇ ಮಾಡಿದ್ದು ಅಂತ ಹೇಳಿ ತುಂಬಾ ಹೆಮ್ಮೆಯಾಗಿ ಮುಖ ಇಟ್ಕೊಂಡಿರ್ತಾನೆ. ಆದ್ರೆ ನಮ್ ಮೇಡಮ್ ಅಂದ್ರೆ ಚೀಫ್ ಮೇಡಮ್ ಸಕ್ಕದಾಗಿ ಬೈತಾ ಇರ್ತಾರೆ, ಅಯ್ಯೋ ನಿನ್ನ ಈ ಬದ್ನೆಕಾಯಿನೆಲ್ಲ ಹಿಡಿಯಕ್ಕಾಗುತ್ತೆ, ಆ ಪಿಕ್ ಪಾಕೆಟ್ ಮಾಡ್ತಾ ಇರೋ ಗ್ರಾಸ್ ಆಪರ್ಸ್ ನ ಮಾತ್ರ ಹಿಡಿಯಕ್ಕಾಗಿಲ್ಲ, ಇನ್ನೂ ಏನ್ ಮಾಡ್ಕೊಂಡಿದ್ಯಾ ನೀನು ಅಂತ ಹೇಳಿ ಕುಗಾಡಿ ಬೈತಾರೆ. ನಮ್ ಹೀರೋಗ್ ಮುಖಾನೇ ಹಂಗೆ ಚಿಕ್ಕದಾಗೋಯ್ತು. ಫಸ್ಟ್ ಹೋಗ್ಬಿಟ್ಟು ಗ್ರಾಸ್ ಆಪರ್ಸ್ ನ ಹಿಡಿಯೋ ಕೆಲಸ ಮಾಡು ಅಂತ ಹೇಳಿ ಬೈದು ನಮ್ ಹೀರೋನ ಅಲ್ಲಿಂದ ಕಳಿಸ್ಬಿಡ್ತಾರೆ. ನಮ್ ಹೀರೋ ಕೂಡ ಸರಿ ಆಯ್ತು ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಅದಾದ್ಮೇಲೆ ಮಿಯಾ ಕೇಳ್ತಾಳೆ, ಅಮ್ಮ ಏನಮ್ಮ ಅವ್ನು ಅಷ್ಟು ಕಷ್ಟಪಟ್ಟು ಅಷ್ಟು
ದೊಡ್ಡವ್ರನ್ನೆಲ್ಲ ಹಿಡಿದಿದ್ದಾರೆ, ನೀವು ಸ್ವಲ್ಪ ಆದ್ರೂ ಅವ್ರಿಗೆ ಎಂಕರೇಜ್ ಮಾಡೋ ತರ ಮಾತಾಡಬಾರ್ದಾ, ಯಾಕಮ್ಮ ಈ ತರ ಮಾತಾಡ್ತೀರಾ ಅಂತ. ಇವಾಗ್ಲೇ ಗೊತ್ತಾಗೋದು ಚೀಫ್ ಲೇಡಿ ಅವ್ರ ಮಗಳೇ ಮಿಯಾ ಅಂತ. ಆಗ ಚೀಫ್ ಲೇಡಿ ಹೇಳ್ತಾರೆ, ನಿಮ್ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು, ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇರ್ಬೇಕಾದ್ರೆ ಇಬ್ರು ಜೊತೆಗೆ ಇದ್ರಿ, ಇಬ್ರು ಒಬ್ರಿಗೊಬ್ರು ಇಷ್ಟ ಪಡ್ತಾ ಇದ್ರಿ, ಲವ್ ಮಾಡ್ತಾ ಇದ್ರಿ ಅಂತ. ಅದೇ ದಿಢೀರ್ ಅಂತ ಒಂದಿನ ಅವನು ಬ್ರೇಕಪ್ ಮಾಡ್ಬಿಟ್ಟು ಹೋಗ್ಬಿಟ್ಟ. ಇವಾಗ ಅಂತವನ್ಗೋಸ್ಕರ ನೀನ್ ಅವ್ನ್ ಪರ ಮಾತಾಡಕ್ ನನ್ನ ಹತ್ರ ಬರ್ತಾ ಇದೀಯ ಅಂದಾಗ ಅವಳು ಹೇಳ್ತಾಳೆ, ಇಲ್ಲಮ್ಮ ಅದಲ್ಲಮ್ಮ ಅಂತ ಏನು ಹೇಳಕ್ ಬಂದಾಗ ಇವ್ರು ಹೇಳ್ತಾರೆ, ಆ ಟ್ರೈನಿಂಗ್ ಪೀರಿಯಡ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ ಅಂತಂದ್ರೆ ಅವನೇ, ಅವನಷ್ಟು ಟ್ಯಾಲೆಂಟ್ ಯಾರಿಗೂ ಇಲ್ಲ. ಅವನೇನಾದ್ರೂ ನಾನ್ ಕೊಟ್ಟಿರೋ ಆಫರ್ ಗೆ ಒಪ್ಕೊಂಡು ಅವ್ನಿಗೆ ಡಿಟೆಕ್ಟಿವ್ ಟೀಮ್ ಬಂದಿದ್ರೆ ನಿನ್ಗೆಲ್ಲ ಇಲ್ಲಿ ಕೆಲ್ಸಾನೇ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ನಿಮಗೆಲ್ಲ ಸೀನಿಯರ್ ಆಗಿ ಅವನೇ ಇರ್ತಾ ಇದ್ದು. ಅವ್ನ್ಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನನಗೆ ಚೆನ್ನಾಗೇ ಗೊತ್ತು. ಆದ್ರೆ ಇಷ್ಟೊಂದು ಟ್ಯಾಲೆಂಟ್ ಇಟ್ಕೊಂಡು ಅವ್ನ ಯಾಕೆ ಉಪಯೋಗ ಮಾಡ್ಕೊಳ್ದೆ ಅದ್ರ ಸಬ್ವೆ ಪೊಲೀಸ್ ಆಗಿದ್ದಾನೆ ಅಂತ ನನ್ಗೆ ಇವಾಗವರೆಗೂ ಅರ್ಥ ಆಗ್ತಾ ಇಲ್ಲ. ಅವ್ನ್ಗೆ ಯಾವಾಗ ಅರ್ಥ ಆಗುತ್ತೋ ಏನೋ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಮಿಯಾ ಕೂಡ ಹೊರಗಡೆ ಬರ್ತಾಳೆ. ಆದ್ರೆ ಹೊರಗಡೆ ಬರ್ತಾ ಒಂದು ವಿಷಯನ ಯೋಚನೆ ಮಾಡ್ಕೊಂಡ್ ಬರ್ತಾಳೆ. ಏನಂದ್ರೆ ಇವರು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇರ್ಬೇಕಾದ್ರೆ ಮಫ್ಟಿಯಲ್ಲಿ ಹೋಗ್ಬಿಟ್ಟು ಯಾವ್ದೋ ಒಂದು ಗ್ಯಾಂಗ್ ನ ಹಿಡಿಯಕ್ಕೆ ಅಂತ ಹೋಗಿರ್ತಾರೆ. ಇವಳು ಪೊಲೀಸ್ ಹತ್ರ ವೇಷ ಬದಲಾಯಿಸ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಕಂಡಿಡ್ದು ಮಿಯಾನ ಸರಿಯಾಗಿ ಹೊಡಿಯಕ್ಕೆ ಮುಂದೆ ಆಗಿರ್ತಾರೆ. ಆ ಟೈಮಲ್ಲಿ ನಮ್ ಹೀರೋ ಸಖತ್ ಮಾಸಾಗಿ ಎಂಟ್ರಿ ಕೊಟ್ಟು ಫ್ಲೈಂಗ್ ಕಿಕ್ ಎಲ್ಲ ಹೊಡೆದು ಅವ್ರನ್ನೆಲ್ಲ ಸರಿಯಾಗಿ ಅಟ್ಯಾಕ್ ಮಾಡಿ ಹೊಡೆದಿರ್ತಾನೆ. ಆ ಟೈಮಲ್ಲಿ ಅವಳಿಗೆ ಏಟ್ ಬಿಡ್ಬಿಡ್ಬಾರ್ದು ಅಂತ ಹೇಳಿ ಅವ್ರ ತಲೆ ಮೇಲೆ ಏಟ್ ಎಲ್ಲ ತಿಂದಿರ್ತಾರೆ. ಸಕ್ಕದಾಗಿ ಫೈಟಿಂಗ್ ಎಲ್ಲ ಮಾಡಿ ಅವಳು ಹೆಂಗೋ ಕಾಪಾಡಿ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಆತರ ಹೊರಗಡೆ ಬಂದ್ಮೇಲೆ ನಮ್ ಹೀರೋ ಹೇಳ್ತಾರೆ, ನೀನ್ ಈ ತರ ಮಾರ್ವೇಶದಲ್ಲಿ ಬಂದಿರೋದೆಲ್ಲ ಕರೆಕ್ಟೇ, ಆದ್ರೆ ಮಾತಾಡುವಾಗ ಸ್ವಲ್ಪ ಇನ್ನೋಸೆಂಟ್ ಗಳ ತರ ಮಾತಾಡ್ಬಾರ್ದಾ, ನೀನ ಪೊಲೀಸ್ ಅವ್ರ ಹತ್ರ ಮಾತಾಡೋ ತರ ಆ ಧ್ವನಿಯಲ್ಲಿ ಮಾತಾಡಿದ್ರೆ ಯಾರ ತಾನೇ ಕಂಡಿಡಿಯಕ್ಕಾಗಲ್ಲ, ಅದಕ್ಕೆ ಅವ್ನು ಕಂಡಿಡಿದ್ ಬಿಟ್ಟ ಅಂತ ಹೇಳಿದಾಗ ಇವಳು ಹೇಳ್ತಾಳೆ, ಈಗ ಏನ್ ಆಗಿಲ್ಲ ತಾನೆ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು ತಾನೆ ಅಂದಾಗ ನಮ್ ಹೀರೋ ಹಂಗೆ ಅವಳನ್ನ ಹಗ್ ಮಾಡ್ಕೊಂತಾನೆ. ಮೋಸ್ಟ್ಲಿ ಆ ಟೈಮಲ್ಲಿ ಇವರಿಬ್ರು ಲವ್ ಮಾಡ್ತಾ ಇದ್ರೇನೋ ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಈಗ ಇದನ್ನ ಯೋಚನೆ ಮಾಡ್ಕೊಂಡು ಈಗ ನಮ್ ಮಿಯಾ ಓಡೋಗ್ಬಿಟ್ಟು ನಮ್ ಹೀರೋ ಹತ್ರ ಮಾತಾಡ್ತಾಳೆ, ನೀನು ಸಬ್ವೆ ಪೊಲೀಸ್ ಆಗಿರ್ಬೇಕಾದ್ರೆ ಇಷ್ಟು ದೊಡ್ಡ ಕೇಸನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದೀಯಾ, ದೊಡ್ಡ ದೊಡ್ಡ ವ್ಯಕ್ತಿರ್ನೆಲ್ಲ ಹಿಡಿತಾ ಇದೀಯಾ, ನೀನ್ ಯಾಕೆ ಇನ್ನೂ ಹಂಗತ್ತೆ ಸಬ್ವೆ ಪೊಲೀಸ್ ಆಗೇ ಇದೆಯಾ, ಸೈಲೆಂಟ್ ಆಗಿ ಬಂದು ಡಿಟೆಕ್ಟಿವ್ ಆಗಿ ಜಾಯ್ನ್ ಆಗ್ಬಾರ್ದಾ, ನಿನ್ಗೆ ಒಳ್ಳೆ ಪೋಸ್ಟಿಂಗ್ ಸಿಗುತ್ತಲ್ಲ ಅಂದಾಗ ಹೀರೋ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಏನಂದ್ರೆ ಅದೇ ಫ್ಲಾಶ್ ಬ್ಯಾಕ್ ಅಲ್ಲೇ ಯಾವ್ದೋ ಇನ್ನೊಂದು ಅಕ್ಯೂಸ್ ನ ಓಡಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮೇನ್ ರೋಡ್ ಅಲ್ಲಿ ಅವರಮ್ಮ ಒಂಥರ ಯಾರಿಗೂ ದಿಕ್ಕೆ ಗೊತ್ತಿಲ್ದಿರೋ ತರ ಹಂಗೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ನಮ್ ಹೀರೋ ಹೋಗ್ಬಿಟ್ಟಮ್ಮ ಏನಮ್ಮ ಆಯ್ತು, ಯಾಕಮ್ಮ ಹತ್ರ ಕೂತಿದ್ಯಾ ಅಂದಾಗ ಅವರಮ್ಮ ಅಂತಾರೆ, ಇಲ್ಲಪ್ಪ ನಾನು ಮನೆಗೆ ಹೋಗ್ಬೇಕಂತಾನೆ ದಾರಿಯಲ್ಲಿ ಬಂದೆ, ಆದ್ರೆ ಇದಕ್ ಮೇಲೆ ನನಗೆ ಮನೆಗೆ ಹೆಂಗ್ ಹೋಗೋದು ಅಂತ ದಾರಿ ಗೊತ್ತಾಗ್ಲಿಲ್ಲ ಅಂತ ಮಾತಾಡ್ತಾರೆ. ಅಷ್ಟೇ ಅಲ್ಲ ನಮ್ ಹೀರೋನ ಅವ್ರ ಅಪ್ಪ ಹೆಸರು ಹೇಳಿ ಕರೀತಾ ಇರ್ತಾರೆ. ಇವಾಗ್ಲೇ ಫಸ್ಟ್ ಅವ್ರ ಅಮ್ಮಗೆ ಡಿಸಾರ್ಡರ್ ಸ್ಟಾರ್ಟ್ ಆಗಿದ್ದು. ನಮ್ ಹೀರೋಗೆ ಅರ್ಥ ಆಯ್ತು ಅಮ್ಮಗೆ ಏನೋ ಒಂದು ವಿಷಯ ಸರಿ ಇಲ್ಲ ಅಂತ. ಅದೇ ಟೈಮಲ್ಲಿ ಮಿಯಾ ಕಾಲ್ ಮಾಡ್ಬಿಟ್ಟು ನಮ್ ಹೀರೋ ಹತ್ರ ಒಂದು ವಿಷಯನ ಹೇಳ್ತಾಳೆ, ನಾವಿಬ್ರು ಸೇರಿ ಆ ಕೇಸ್ ನ ಸಾಲ್ವ್ ಮಾಡಿರೋದ್ರಿಂದ ನಮ್ಗೆ ಪ್ರಮೋಷನ್ ಕೊಟ್ಟಿದ್ದಾರೆ, ನಾವು ಡಿಟೆಕ್ಟಿವ್ಸ್ ಆಗ್ತಾ ಇದೀವಿ, ನಮ್ ಟ್ರೇಡಿಂಗ್ ಪೀರಿಯಡ್ ಮುಗೀತು ಅಂತ ಹೇಳಿ ತುಂಬಾ ಖುಷಿಯಾಗಿ ಹೇಳಿದಾಗ ನಮ್ ಹೀರೋ ಅವಾಗ ಹೇಳ್ತಾನೆ, ಇಲ್ಲ ನನಗೆ ಡಿಟೆಕ್ಟಿವ್ ಆಗಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾನು ಸಬ್ವೆ ಪೊಲೀಸ್ ಆಗಿ ಜಾಯ್ನ್ ಆಗ್ತಾ ಇದೀನಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಡ್ತಾನೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಮಿಯಾಗೆ ಸಕ್ಕ ಟೆನ್ಷನ್ ಆಗ್ಬಿಟ್ಟು ಹೀರೋ ಇರ್ಬೇಕಾದ್ರೆ ಅಲ್ಲಿಗೆ ಬಂದು ಜೋರಾಗಿ ಕೂಗಾಡ್ತಾ ಇರ್ತಾಳೆ, ಏನ್ ಅನ್ಕೊಂಡಿದ್ದೆ ನಿನ್ ಮನ್ಸಲ್ಲಿ ನೀನು, ನಿನ್ಗಿರೋ ಟ್ಯಾಲೆಂಟ್ ಗೆ ನಾವಿಬ್ರು ಸೇರಿ ಮಾಡಿರೋ ಕೆಲ್ಸಕ್ಕೆ ನಮ್ಗೆ ಪ್ರಮೋಷನ್ ಕೊಟ್ಟಿದ್ದಾರೆ, ಆತರ ದೊಡ್ಡ ಕೆಲ್ಸನ ಬಿಟ್ಬಿಟ್ಟು ಇದೇನ್ ಸಬ್ವೆ ಪೊಲೀಸ್ ಆಗಿರ್ಬೇಕು ಅಂತ ಇದೆಯಾ, ಏನ್ ಯೋಚನೆ ಮಾಡ್ತಾ ಇದೀಯ ಅಂದಾಗ ಇವ್ನು ಹೇಳ್ತಾನೆ, ಈಗ ಸದ್ಯಕ್ಕೆ ನನ್ ಫ್ಯಾಮಿಲಿ ಸಿಚುವೇಶನ್ ಸರಿ ಇಲ್ಲ, ನನ್ ಫ್ಯಾಮಿಲಿ ಅಂದ್ರೆ ನನ್ಗಿರೋದು ನಮ್ಮ ಅಮ್ಮ ಮಾತ್ರನೇ, ಅವ್ರಿಗೆ ಇವಾಗ ನನ್ನ ಅಗತ್ಯ ಇದೆ, ನಾನೀ ತರ ದೊಡ್ಡ ದೊಡ್ಡ ಕೆಲ್ಸಗಳೆಲ್ಲ ಮಾಡಕ್ ಹೋಗಿ ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಮೇಲೆ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಯಾರು ಇರೋದಿಲ್ಲ, ನನ್ಗೋಸ್ಕರ ನನ್ನ ಫ್ಯಾಮಿಲಿನ ನಾನು ರಿಸ್ಕ್ ಅಲ್ಲಿ ಹಾಕಕ್ಕೆ ಯೋಚನೆ ಮಾಡೋದಿಲ್ಲ, ನನ್ಗೆ ಸಬ್ವೆ ಪೊಲೀಸ್ ಕೆಲ್ಸನೇ ಸಾಕು, ನಾನು ಇದನ್ನೇ ಮಾಡ್ತೀನಿ ಅಂತ ಹೇಳಿರ್ತಾನೆ. ಈಗ ಅದನ್ನೇ ಯೋಚನೆ ಮಾಡ್ಕೊಂಡು ಅದನ್ನೇ ಇವಾಗ ನೀ ಹತ್ರ ಕೂಡ ಹೇಳ್ತಾ ಇರೋದು, ನಿನ್ಗೆ ಆಲ್ರೆಡಿ ನಾನು ಹೇಳಿದೀನಿ ನನ್ಗೆ ಸಬ್ವೆ ಪೊಲೀಸ್ ಕೆಲ್ಸನೇ ಕರೆಕ್ಟ್ ಅಂತ, ಯಾಕಂದ್ರೆ ಇವಾಗೂ ನನ್ನ ಫ್ಯಾಮಿಲಿ ಸಿಚುವೇಶನ್ ಸರಿ ಇಲ್ಲ, ನಾವು ಅಮ್ಮನ ನೋಡ್ಕೋಬೇಕಂದ್ರೆ ನನ್ನ ಅಗತ್ಯ ನನಗೆ ತುಂಬಾನೇ ಇದೆ, ಅದಕ್ಕೋಸ್ಕರ ನಾನು ರಿಸ್ಕ್ ಆಗಿರೋ ಕೆಲ್ಸನ ಮಾಡಲ್ಲ ಅಂತ ಹೇಳ್ತಾನೆ. ಮಿಯಾ ಕೂಡ ಹಂಗೆ ನೋಡ್ತಾ ಇರ್ತಾಳೆ. ಅದಾದ್ಮೇಲೆ ನಮ್ ಹೀರೋನ ಅಲ್ಲಿಂದ ಹೊರಟೋಗ್ತಾರೆ. ಸ್ಟ್ರೇಟ್ ಆಗಿ ಸ್ಟೇಷನ್ ಹತ್ರನೇ ಬರೋದು. ಅಲ್ಲಿ ಬಂದ್ಬಿಟ್ಟು ಅವ್ರ ಹತ್ರ ಹೇಳ್ತಾರೆ, ಇಲ್ಲಿ ನೋಡಿ ನಾವ್ ಇನ್ನೂ ಗ್ರಾಸ್ ಹಾಪರ್ಸ್ ನ ಕಂಡಿಡಿದಿಲ್ಲ ಅಂತ ಹೇಳ್ಬಿಟ್ಟು ಮೇಡಮ್ ನಮ್ನ ಸರಿಯಾಗಿ ಬೈತಾ ಇದಾರೆ, ಫಸ್ಟ್ ನಾವ್ ಹೋಗ್ಬಿಟ್ಟು ಆ ಪಿಕ್ ಪಾಕೆಟರ್ಸ್ ನ ಕಂಡಿಡಿಬೇಕು, ಇಲ್ಲಾಂದ್ರೆ ಮೇಡಮ್ ಅಷ್ಟೇ ನಮ್ನ ಸಾಯಿಸ್ಬಿಡ್ತಾರೆ. ಸರಿ ನಾನು ನಿಮ್ಗೆ ಟೈಲರ್ ಶಾಪ್ ಬಗ್ಗೆ ವಿಚಾರಣೆ ಮಾಡಿ ಅಂತ ಹೇಳಿದ್ರಲ್ಲ, ಆತರ ಪೊಲೀಸ್ ಡ್ರೆಸ್ ಸ್ಟಿಚ್ ಮಾಡೋ ಟೈಲರ್ ಶಾಪ್ಸ್ ಎಲ್ಲಾದ್ರೂ ಇದೆಯಾ, ಏನಾದ್ರೂ ಗೊತ್ತಾಯ್ತಾ ಅಂತ ಕೇಳಿದಾಗ ಅಲ್ಲಿರೋ ಸೀನಿಯರ್ ಆಫೀಸರ್ ಹೇಳ್ತಾರೆ, ಆ ಸರ್ ನಮ್ಮ ಸುತ್ತಮುತ್ತ ಏರಿಯಾನೆಲ್ಲ ಚೆಕ್ ಮಾಡಿದೆ, ಒಂದು 4 ಅಂಗಡಿ ಇದೆ ಸರ್ ಆತರ ಅಂದಾಗ ನಮ್ ಹೀರೋ ಹೇಳ್ತಾನೆ, ಪರವಾಗಿಲ್ಲ ನಮಗ್ ಕರೆಕ್ಟ್ ಆಗಿ ಆಗಿದೆ, ನಾವ್ 4 ಜನ ಇದೀವಿ, ನಾವ್ 4 ಜನ 4 ಜಾಗಕ್ಕೆ ಹೋಗ್ಬಿಟ್ಟು ಏನಾದ್ರು ಕ್ಲೂ ಸಿಗುತ್ತಾ ಅಂತ ನೋಡೋಣ ಹೋಗ್ರಿ ಅಂತ ಹೇಳಿ ಕಳ್ಸಿಕೊಡ್ತಾರೆ. ಆತರ ಹೋಗಿರೋ ಇಬ್ಬರು ಕೂಡ ಏನೇ ಒಂದು ಕ್ಲೂ ಸಿಗಲ್ಲ. ಆದ್ರೆ ನಮ್ ಹೀರೋಯಿನ್ ಮಾತ್ರ ಓಡ್ ಬಂದ್ಬಿಟ್ಟು ಸರ್ ನನ್ಗೊಂದು ಕ್ಲೂ ಸಿಕ್ತು ಸರ್ ಅಂತ ಹೇಳ್ತಾಳೆ. ಇವ್ನ್ ಕೂಡ ಏನು ಅಂತ ಕೇಳಿದಾಗ, ಸರ್ ಕರೆಕ್ಟ್ ಆಗಿ 24ನೇ ತಾರೀಕು ಇವಾಗ ನಾನು ಹೋಗಿದ್ನಲ್ಲ ಆ ಟೈಲರ್ ಶಾಪ್ ಗೆ ಒಬ್ರು ಹೋಗ್ಬಿಟ್ಟು ಒಂದು 3 ಯೂನಿಫಾರ್ಮ್ ಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ ಸರ್, ನಾ ಫಂಕ್ಷನ್ ಮಾಡಿದ್ದು 30ನೇ ತಾರೀಕು, ಅವ್ನು 24ನೇ ತಾರೀಕು ಆತರ ಸ್ಟಿಚಿಂಗ್ ಗೆ ಕೇಳಿದಾನಂತಂದ್ರೆ ಅವ್ರೈತನೇ ಸರ್ ಆಗಿರ್ಬೇಕು, ನನಗೂ ಡೌಟ್ ಬಂದು ಅವ್ರ ಮನೆ ಅಡ್ರೆಸ್ ನ ತಗೊಂಡಿದೀನಿ, ನಾವ್ ಅಲ್ಲಿ ಹೋದ್ರೆ ಅವ್ರನ್ನ ಹಿಡಿಬಹುದು ಅಂತ ಹೇಳಿದ ತಕ್ಷಣ ನಮ್ ಹೀರೋ ಸ್ವಲ್ಪ ಯೋಚನೆ ಮಾಡಿಲ್ಲ, ಬನ್ನಿ ಫಸ್ಟ್ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಗಾಡಿಯಲ್ಲೇ ಹೋಗೋದು. ನಮ್ ಹೀರೋಯಿನ್ ಗಾಡಿ ಓಡಿಸ್ತಾ ಇರೋದು, ನಮ್ ಹೀರೋ ಹಂಗೆ ಗಟ್ಟಿಯಾಗಿ ಅವಳನ್ನ ಹಿಡ್ಕೊಂಡು ಕೂತಿರ್ತಾರೆ. ಅದಾದ್ಮೇಲೆ ಕರೆಕ್ಟ್ ಆಗಿ ಅಪಾರ್ಟ್ಮೆಂಟ್ ಹತ್ರ ಕೂಡ ಹೊರಟೋದ್ರು. ನಮ್ ಹೀರೋ ಇದೇ ತಾನೇ ಮನೆ, ಬನ್ನಿ ಒಳಗಡೆ ಹೋಗೋಣ ಅಂದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಸರ್ ಏನ್ ಸರ್ ನೀವು ಅಷ್ಟು ಅರ್ಜೆಂಟ್ ಪಡ್ತಾ ಇದ್ದೀರಾ, ನಾವ್ ಇರೋದೇ ಇಬ್ರು, ನಾವೇನೋ 3 ಜನ ಇದೀವಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಇನ್ ಕೇಸ್ ಅಲ್ಲಿ ಒಳಗಡೆ 3 ಜನಕ್ಕಿಂತ ಜಾಸ್ತಿ ಇದ್ರೆ ಅವ್ರು ನಮ್ಮನ್ನ ಹೊಡೆದ್ಬಿಟ್ರೆ ಫಸ್ಟ್ ಒಳಗಡೆ ಯಾರಿದ್ದಾರೆ ಅಂತ ನೋಡೋಣ, ಈ ಗೋಡೆಯಿಂದ ಬಗ್ಗಿ ನೋಡಿ ಅಂದಾಗ ಗೋಡೆ ತುಂಬಾ ಹೈಟ್ ಇರುತ್ತೆ, ಆ ಕಡೆ ಏನ್ ನಡೀತಿದೆ ಅಂತ ನೋಡಕ್ ಆಗ್ತಾ ಇಲ್ಲ. ನಮ್ ಹೀರೋಯಿನ್ ಹೇಳ್ತಾಳೆ, ಸರಿ ಸರ್ ನಾನ್ ಬೇಕಾಗಿದ್ರೆ ನಿಮ್ ಭುಜದ ಮೇಲೆ ಹತ್ಕೊಳ್ಳ, ಆ ಕಡೆ ನೋಡ್ಲಾ ಅಂತ ಹೇಳಿದಾಗ ನಮ್ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳಿ ಅವಳನ್ನ ಹತ್ತಿಸ್ಕೊಳ್ತಾರೆ. ಅವ್ಳು ಕೂಡ ಹತ್ರ ನೋಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಕೇಳ್ತಾರೆ, ಸರಿ ಎಷ್ಟು ಜನ ಇದಾರೆ ಅಂದಾಗ ಇವ್ಳು ಟೆನ್ಷನ್ ಆಗ್ಬಿಟ್ಟು ಇವನನ್ನೆಲ್ಲ ನಿನ್ನೆ ಅರೆಸ್ಟ್ ಮಾಡ್ಬೇಕಾಗಿತ್ತು, ಇರಿ ಒಂದ್ ನಿಮಿಷ ನೋಡ್ತೀನಿ ಅಂದಾಗ ಇವಾಗ ನಮ್ ಹೀರೋ ಫ್ಲಾಶ್ ಆಗ್ತಾ ಇದೆ, ಏನು ನಿನ್ನೆ ಅರೆಸ್ಟ್ ಮಾಡ್ಬೇಕಾಗಿತ್ತಾ ಅಂತ ಹೇಳಿ ಅವಳನ್ನ ಟಕ್ ಅಂತ
ಕೆಳಗಡೆ ಇಳಿಸ್ಬಿಟ್ಟು ಏಯ್ ಇದು ಯಾರ ಮನೆ ಕರೆಕ್ಟ್ ಆಗಿ ನಿಜ ಹೇಳು ಅಂದಾಗ ಇವಳು ಕೂಡ ಸರ್ ಅದು ಬಾಕ್ಸರ್ ಮನೆ ಸರ್ ಅಂದಿದ ತಕ್ಷಣ ನಮ್ ಹೀರೋಗೆ ಕೋಪ ಬಂದ್ಬಿಡುತ್ತೆ. ಏನ್ ಅನ್ಕೊಂಡಿದ್ಯಾ ನೀನು ಹಂಗಾರೆ ನನ್ನ ಸುಳ್ಳು ಹೇಳ್ಬಿಟ್ಟು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ಯಾ? ಪ್ರತಿ ಸರಿ ನನ್ನ ಹತ್ರ ಆಟ ಆಡ್ಕೊಳ್ಳೋದೇ ನಿನ್ ಕೆಲಸ ಆಗೋಯ್ತಲ್ಲ. ಫಸ್ಟ್ ನಾನು ನೋಡಿದಾಗ ನನ್ ಕೈಗೆ ಬೇಡಿ ಹಾಕ್ಬಿಟ್ಟು ಟ್ರೈನ್ ಅಲ್ಲಿ ಕಟ್ ಹಾಕ್ಬಿಟ್ಟೆ. ಸೆಕೆಂಡ್ ಟೈಮ್ ನೋಡಿದ್ರೆ ನನ್ ಗನ್ನ ಎತ್ಕೊಂಡು ನನ್ ಮಾತನ್ನ ಕೇಳ್ದಿರಾ ಇನ್ನೊಬ್ಬನ ಶೂಟ್ ಮಾಡಿದೆ. ಇನ್ನೊಂದ್ಸತಿ ನೋಡಿದ್ರೆ ನನ್ ಪರ್ಮಿಷನ್ ಇಲ್ದೆ ಟನಲ್ ಕೀ ತಗೊಂಡು ಟನಲ್ ಒಳಗಡೆ ಹೋಗಿದ್ಯಾ. ಅಷ್ಟೇ ಅಲ್ಲದೆ ನಾನ್ ಬಡ್ಡಿಗೆ ದುಡ್ಡು ತಗೊಂತಾ ಇದೀನಿ ಅಂತ ಹೇಳ್ಬಿಟ್ಟು ಪೇಪರ್ ಅಲ್ಲಿ ಸೈನ್ ಮಾಡಿದ್ರೆ ಅದನ್ನ ಇಟ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ. ಪ್ರತಿ ಸರಿ ನಾನು ನಮ್ದಾಗಲ್ಲ ನೀನ್ ಮೋಸ ಮಾಡ್ತಾನೆ ಇದೀಯಾ. ಇವಾಗ ಕೂಡ ಮೋಸ ಮಾಡಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ಯಾ. ಸರಿ ನಾನು ಹೇಳಿ ಕೆಲಸ ಮಾಡ್ದೆ ಇಲ್ವಾ ನೀನು? ಆ ಟೈಲರ್ ಅಂಗಡಿವರೆಗೂ ಹೋಗಿದ್ದ ಇಲ್ವಾ ನೀನು ಅಂತ ಕೇಳಿದಾಗ ಸರ್ ಇಲ್ಲ ಸರ್ ನಾನು ಆ ಟೈಲರ್ ಅಂಗಡಿವರೆಗೂ ಹೋಗಿದ್ದೆ ಬಟ್ ನನ್ಗೂ ಏನು ಕ್ಲೂ ಸಿಗ್ಲಿಲ್ಲ. ಸರಿ ಫಸ್ಟ್ ನಾವ್ ಇವನ್ನ ಹಿಡಿಯೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಸರ್ ನೀವೇ ಹೇಳಿ ನಾನು ಒಬ್ಳೆ ಬಂದು ಈ ತರ ದೊಡ್ಡ ಕೇಸ್ ನ ಹ್ಯಾಂಡಲ್ ಮಾಡಕ್ ಆಗುತ್ತಾ? ಅದ್ರೊಳಗ ನಾವ್ ಗಾಡಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ನೀವು ನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ ಬಂದ್ರಲ್ಲ ಸರ್. ಒಂದ್ ಜಾಗಕ್ಕೆ ನಾವು ಸೇಫ್ ಆಗಿ ಹೋಗ್ಬೇಕಂದ್ರೆ ಸೀಟ್ ಬೆಲ್ಟ್ ಹಾಕೊಳ್ತೀವಲ್ಲ ಸರ್. ಆತರ ನೀವು ನನ್ನ ಹಿಡ್ಕೊಂಡಾಗ ನಾನು ಹತ್ರ ಫೀಲ್ ಆದೆ ನನ್ಗೆ ಸೇಫ್ ಆಗಿರೋ ಪರ್ಸನ್ ಅಂದ್ರೆ ನೀವೇ ಅಂತ ನನ್ಗೆ ಅರ್ಥ ಆಯ್ತು ಸರ್. ಇನ್ ಈ ತರ ಜಾಗಕ್ಕೆ ಬರ್ತೀನಿ ಅಂತಂದ್ರೆ ನಾನು ಒಬ್ಳೆ ಬರಕ್ ಆಗ್ದೇನೆ ನಿಮ್ಮನ್ನ ಕರ್ಕೊಂಡ್ ಬಂದೆ. ಬೇರೆ ಏನು ಉದ್ದೇಶದಿಂದ ಅಲ್ಲ ಸರ್. ನಿಮ್ಮನ್ನ ನೋ ಪಡಿಸ್ಬೇಕು ನಿಮ್ಮನ್ನ ಸಿಕ್ಕಾಕಿಸ್ಬೇಕು ಅಂತ ಅಲ್ಲ ಸರ್ ಅಂತ ಹೇಳಿದ ತಕ್ಷಣ ನಮ್ ಹೀರೋಗ್ ಲೈಟ್ ಆಗಿ ಹಾರ್ಟ್ಗೆ ಟಚ್ ಆಗ್ಬಿಡುತ್ತೆ. ಆಹಾ ನನ್ನ ಸೇಫ್ ಅಂತ ಹೇಳ್ತಿದ್ದಾಳಲ್ಲ ಅಂತ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಒಳಗಡೆಯಿಂದ ಮೋರ ಅನ್ನೋ ಹುಡುಗಿ ಸೌಂಡ್ ಕೇಳಿಸುತ್ತೆ. ಅಷ್ಟೇ ನಮ್ ಹೀರೋಯಿನ್ ಸ್ವಲ್ಪನೂ ಯೋಚನೆ ಮಾಡಿಲ್ಲ. ಇವ್ ನನ್ ಜೊತೆ ಬರ್ತೀರಾ ನನಗೆ ಹೆಲ್ಪ್ ಮಾಡ್ತೀರಾ ಅಂತ ನಾನು ವೇಟ್ ಮಾಡ್ಕೊಂಡು ಕುತ್ಕೊಳ್ಳೋದಿಲ್ಲ. ಏನಾದ್ರೂ ಆಗ್ಲಿ ನಾನು ಆ ಕಡೆ ಹೋಗ್ತೀನಿ ಅವ್ರನ್ನ ಹಿಡಿತೀನಿ ಅಂತ ಹೇಳ್ಬಿಟ್ಟು ಇವ್ರ ಪಾಡಿಗೆ ಇವಳು ಆ ಗೋಡೆನ ಜಂಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಇವಳ ಹೈಟ್ಗೆ ಆ ಗೋಡೆ ಎಷ್ಟು ಹೈಟ್ ಇದೆ ಓಡ್ ಬಂದು ಎಗಿರ್ತಾ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ನಮ್ ಹೀರೋ ನಗ್ತಾ ಇರ್ತಾನೆ. ಏ ಕುಳಿ ನೀನಿರೋ ಹೈಟ್ಗೆ ಇಷ್ಟು ಸಾಹಸ ಬೇಕಾ? ಹೋದ್ರೆ ಹೋಗ್ಲಿ ತೊಲಗೋ ಹತ್ತು ನನ್ ಮೇಲೆ ಅಂತ ಹೇಳ್ಬಿಟ್ಟು ನಮ್ ಹೀರೋನ ಹೋಗಿ ಬಕ್ಕೊಂತಾರೆ. ನಮ್ ಹೀರೋಯಿನ್ ಕೂಡ ಹತ್ತಿ ಆ ಕಡೆ ಜಂಪ್ ಮಾಡ್ಬಿಟ್ಲು. ನಮ್ ಹೀರೋ ಹಂಗೆ ಯೋಚನೆ ಮಾಡ್ತಾನೆ ಈ ಮೆಂಟಲ್ ಜೊತೆ ಸೇರ್ಕೊಂಡು ನಾನ್ ಕೂಡ ಅರ್ಧ ಮೆಂಟಲ್ ಆಗ್ಬಿಟ್ಟೆ ಅಲ್ವಾ. ಇವ್ಳ ಜೊತೆ ಸೇರ್ಕೊಂಡು ಏನೆಲ್ಲಾ ಕೆಲಸ ಮಾಡ್ತಾ ಇದೀನಿ ನೋಡು ಅಂತ ಬೈಕೊಂಡು ಇವ್ರು ಕೂಡ ಓಡೋಗಿ ಗೋಡೆ ಜಂಪ್ ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ಒಳಗಡೆ ಆ ಬಾಕ್ಸರ್ ಬಂದು ಆ ಮೋರನ ಹುಡುಗಿನ ಸರಿಯಾಗಿ ಹೊಡಿತಾ ಇರ್ತಾನೆ. ಕೆಳಗಡೆ ಹಾಕೊಂಡು ಹೊಡಿತಾ ಇರ್ತಾನೆ. ಅದೇ ಟೈಮಲ್ಲಿ ಅವ್ರ ಕೈಲಿರೋ ಒಂದು ಗ್ರೀನ್ ಕಲರ್ ಸ್ಟೋನ್ ಇರೋ ಉಂಗ್ರ ಒಂದು ಬೆಂಚ್ ಕೆಳಗಡೆ ಹೊರಟೋಗುತ್ತೆ. ಪಾಪ ಅದನ್ನ ಎತ್ತಕ್ಕೂ ಆಗ್ತಾ ಇಲ್ಲ. ಹೊಡಿಬೇಡ ಅಂತ ಹುಡುಗಿ ಹೇಳ್ತಾನೂ ಇಲ್ಲ. ಹಂಗ್ ಹೊಡಿತಾ ಇರ್ತಾನೆ. ಏನು ಅವತ್ತ ಸಬ್ವೆ ಪೊಲೀಸ್ ಸ್ಟೇಷನ್ ಹತ್ರ ಹೋದಾಗ ಅವ್ನ್ ಯಾವನೋ ನೀನ್ ಚೆನ್ನಾಗಿದ್ಯಾ ಅಂತ ಹೇಳಿದ್ರೆ ಈ ಅಂತ ಅಲ್ಗಿಂಚ್ಕೊಂಡು ನೋಡ್ತಾ ಇದ್ಯಾ. ಇನ್ನೊಂದ್ಸತಿ ನೀನ್ ಹತ್ರ ಇನ್ನೊಬ್ಬರನ್ನ ನೋಡ್ದೆ ಅಂತ ಇಟ್ಕೋ ಮಗಳೇ ನಿನ್ನ ಸಾಯಿಸ್ಬಿಡ್ತೀನಿ ನೀನ್ ನನ್ನ ಮಾತ್ರ ನೋಡ್ಬೇಕು ಅಂತ ಒಳ್ಳೆ ಸೈಕೋ ತರ ತುಂಬಾ 6 ಗಂಟೆಗೆ ಹುಡುಗಿ ಹತ್ರ ನಡ್ಕೊಂತಾ ಇರ್ತಾನೆ. ಅದೇ ಟೈಮ್ಗೆ ನಮ್ ಹೀರೋಯಿನ್ ಬಂದು ಬಾಗಲ್ತಾ ಇರ್ತಾಳೆ. ನಾವು ಪೊಲೀಸ್ ಬಂದಿದೀವಿ ಬಾಗಲ್ ತೆಗೀರಿ ಅಂತ. ಇದು ಕೂಡ ಹುಡುಗಿನೇನೆ ಬೈತಾನೆ. ಏನೋ ಅಷ್ಟ್ ಬೇಗ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟ ನಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಡೋರ್ ತೆಗ್ದಾಗ ನಮ್ ಹೀರೋಯಿನ್ ಒಳಗಡೆ ಬರ್ತಾಳೆ. ಇವಳ ಹತ್ರ ಬಿದ್ದಿರೋ ಪೊಸಿಷನ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ನು ಚೆನ್ನಾಗಿ ಹೊಡೆದಿದ್ದಾನೆ ಅಂತ. ನಮ್ ಹೀರೋಯಿನ್ ಹೋಗ್ಬಿಟ್ಟು ಅವಳಿಗೆ ಸಮಾಧಾನವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ನಮ್ ಹೀರೋ ಕೂಡ ಬಂದ್ಬಿಡ್ತಾನೆ. ಅವಳ ಹತ್ರ ಬಿದ್ದಿರೋ ಪೊಸಿಷನ್ ನಮ್ ಹೀರೋಯಿನ್ ಸಮಾಧಾನ ಮಾಡ್ತಾ ಇರೋದೆಲ್ಲ ನೋಡಿ ಈ ಸಿಚುವೇಶನ್ ಏನಂತ ಅವ್ನಿಗೆ ಅರ್ಥ ಆಗೋಯ್ತು. ಅವ್ನಿಗೆ ಟೆನ್ಷನ್ ಆಗಿ ಸ್ವಲ್ಪನೂ ಯೋಚನೆ ಮಾಡಿಲ್ಲ. ಆ ಬಾಕ್ಸರ್ ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ ಬಂದ್ಬಿಟ್ರು. ಈಗ ನಮ್ ಹೀರೋಯಿನ್ ಬಂದು ಮೋರ ಹತ್ರ ಹೇಳ್ತಾರೆ ಇಲ್ಲಿ ನೋಡಮ್ಮ ನೀನ್ ಅವ್ನ ಬಗ್ಗೆ ಯೋಚನೆ ಮಾಡ್ಬೇಡ ಅವ್ನ ಬಗ್ಗೆ ನೀನ್ ಭಯ ಪಡ್ಬೇಡ. ನೀವ್ ಕಂಪ್ಲೇಂಟ್ ಕೊಟ್ರೇನೆ ನಾವ್ ಅವ್ನ ಅರೆಸ್ಟ್ ಮಾಡಕ್ ಆಗೋದು. ಸುಮ್ನೆ ಕರ್ಕೊಂಡ್ ಬಂದ್ ಸ್ಟೇಷನ್ ಅಲ್ಲಿ ಕೂರ್ಸ್ಕೊಂಡ್ರೆ ಅವ್ನ್ ಪಾಡ್ಕೊಂಡು ಈಸಿಯಾಗಿ ಹೊರಟೋಗ್ತಾನೆ. ನಾವೇನು ಆಕ್ಷನ್ ತಗೊಳಕ್ಕಾಗಲ್ಲ. ದಯವಿಟ್ಟು ನೀವು ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಕುತ್ಕೊಂಡು ಕಂಪ್ಲೇಂಟ್ ನ ಟೈಪ್ ಮಾಡ್ತಾ ಇರ್ತಾರೆ. ಆ ಬಾಕ್ಸರ್ ನೋಡಿದ್ರೆ ಪಕ್ಕದಲ್ಲಿ ಕುತ್ಕೊಂಡು ಇಲ್ಲಿ ನೋಡಿ ನಾನು ಯಾರು ಏನಂತ ಗೊತ್ತಿಲ್ಲದೆ ನೀವು ಕೆಲಸನ ಮಾಡ್ತಾ ಇದೀರಾ. ನಾನು ನಿಮ್ ಸ್ಟೇಷನ್ ಗೆ ಒಂದು ಬ್ರಾಂಡ್ ಅಂಬಾಸಿಡರ್ ಆಗಿದ್ದೀನಿ. ಸ್ವಲ್ಪ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಕೆಲಸನ ಮಾಡಿ ಇಲ್ಲಾಂದ್ರೆ ನಿಮ್ಗೆ ನಷ್ಟ ಆಗುತ್ತೆ ಅಂದಾಗ ನಮ್ ಹೀರೋ ಹೇಳ್ತಾನೆ ಮರ್ಯಾದಾಗ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟು ಸರಿ ನಿನ್ ಮೇಲೆ ಬರೀ ಈ ತರ ಹೆಂಡತಿ ಹೊಡೆದಿದ್ಯಾ ಅಂತ ಹೇಳ್ಬಿಟ್ಟು ಕೇಸ್ ಆಗ್ತಾ ಇದೀನಿ. ಇದನ್ನ ಬಿಟ್ಟು ಎಕ್ಸ್ಟ್ರಾ ಏನಾದ್ರು ಮಾತಾಡದೆ ಅಂತ ಇಟ್ಕೋ ರಿಪೋರ್ಟರ್ ಪ್ರೆಸ್ ಅಂತ ಕರೆದು ಮಾನ ಮರ್ಯಾದೆಲ್ಲ ತೆಗೆದ್ ಬಿಡ್ತೀನಿ ಏನು ಓಕೆನಾ ಅಂತ ಕೇಳ್ತಾರೆ. ಆದ್ರೆ ಟಕ್ಕಂತ ಈ ಬಾಕ್ಸರ್ ಏನ್ ಮಾಡ್ಬಿಡ್ತಾನೆ ಕೆಳಗಡೆ ಮಂಡಿ ಹಾಕಿ ಕುತ್ಕೊಂಡು ಹುಡುಗಿ ಹತ್ರ ಕೇಳ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇಲ್ಲಿ ನೋಡು ನಾನು ಎಷ್ಟು ಲವ್ ಮಾಡ್ತಾ ಇದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು ಮೊರ ಈ ತರ ಮಾಡ್ಬೇಡ ಅಂತ ಹೇಳ್ತಾ ಇದ್ರೆ ಅವ್ಳು ಕೂಡ ಯೋಚನೆ ಮಾಡ್ತಾಳೆ ಇದೆಲ್ಲ ಇವನು ನನ್ಗೋಸ್ಕರನೇ ಮಾಡ್ತಾ ಇದ್ದಾನೇನೋ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ದಾನೆ ಸುಮ್ನೆ ಕಂಪ್ಲೇಂಟ್ ಎಲ್ಲ ಕೊಡ್ಬೇಕಾ ಅಂತ ಇವಳು ಯೋಚನೆ ಮಾಡೋ ಸ್ಟೇಜ್ ಕೊಟ್ಟೋಗ್ತಾಳ. ಅವ್ನು ಕೇಳ್ಕೊಳ್ಳೋ ಫೋಸ್ ನೋಡಿದ್ರೇನೆ ಅವ್ನು ಹೇಳ್ತಾನೆ ಇಲ್ಲೋಡು ನೆಕ್ಸ್ಟ್ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ಇದೆ ಅದನ್ನ ನಂಬಿನೇ ನಮ್ ಫ್ಯೂಚರ್ ಇರೋದು. ಈ ಟೈಮಲ್ಲಿ ಈ ತರ ಕೇಸು ಪೊಲೀಸು ಅಂತ ಹೇಳಿದ್ರೆ ಅದೆಲ್ಲ ಹಾಳಾಗ್ಬಿಡುತ್ತೆ. ನಮ್ ಫ್ಯೂಚರೇ ಸ್ಪಾಯ್ಲ್ ಆಗ್ಬಿಡುತ್ತೆ. ಇದೊಂದು ಲಾಸ್ಟ್ ಚಾನ್ಸ್ ನಾನು ಕೊಡು. ಇನ್ನೊಂದ್ಸತಿ ನಾನು ಯಾವತ್ತು ನೀನು ಒಡಿಯಲ್ಲ ಬೈಯಲ್ಲ. ದಯವಿಟ್ಟು ಇದೊಂದು ಚಾನ್ಸ್ ಕೊಡು ಅಂತ ತುಂಬಾನೇ ಕೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಈ ಟೈಮೆಲ್ಲ ಮೋರನ ಹುಡುಗಿ ಕೂಡ ಯೋಚನೆ ಮಾಡ್ತಾಳೆ ಅವನನ್ನ ಎಷ್ಟೇ ಹೊಡೆದ್ರೆ ಕೂಡ ನನ್ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾನಲ್ವಾ ಈ ಕೇಸ್ ನ ವಾಪಸ್ ತಗೊಂಡ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಹೀರೋಯಿನ್ ಹೇಳ್ತಾಳೆ ನಿಜವಾಗ್ಲೂ ಒಬ್ಬರನ್ನ ಲವ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಅವ್ರನ್ನ ಹೊಡಿಯೋದೇ ಇಲ್ಲ. ಆ ವಿಷಯ ನಿನಗೆ ಗೊತ್ತಾ ಅಂದಾಗ ಅವಳಂಗೆ ನೋಡ್ತಾ ಇರ್ತಾಳೆ. ಇದೇ ಟೈಮಲ್ಲಿ ನಮ್ ಹೀರೋ ಅಸಿಸ್ಟೆಂಟ್ ಪೊಲೀಸ್ ಇರ್ತಾನಲ್ಲ ಅವ್ನು ನೋಡ್ ಬಂದು ಒಂದು ಫೈಲ್ ನ ತೋರಿಸ್ತಾನೆ. ಸರ್ ಈ ಫೈಲ್ ನ ನೋಡಿ ಅಂತ. ಇವ್ರು ಕೂಡ ಏನಂತ ಇಸ್ಕೊಂಡ್ ನೋಡಿದ್ರೆ ಈಗ ಬಾಕ್ಸರ್ ಇದಾನಲ್ಲ ಆಲ್ರೆಡಿ ಅವ್ನ್ಗೆ ಒಂದು ಲವರ್ ಇದ್ದಿದ್ದಾಳೆ. ಆ ಲವರ್ ಕೂಡ ಸ್ವಲ್ಪ ಶ್ರೀಮಂತರ ಮನೆ ಹುಡುಗಿ. ಅವಳು ಕೂಡ ಸತ್ತೋಗಿದ್ದಾಳೆ ಸರ್. ಅದು ಸಾಮಾನ್ಯವಾಗಲ್ಲ ಯಾರೋ ಕಳ್ರು ಹೋಗ್ಬಿಟ್ಟು ಅವಳ ಹತ್ರ ಇರೋ ದುಡ್ಡನ್ನ ಒಡವೆನೆಲ್ಲ ಕಿತ್ಕೊಂಡು ಅವಳನ್ನ ತಲೆ ಮೇಲೆನೆ ಹೊಡೆದು ಸಾಯಿಸಿದ್ದಾರೆ. ಪೊಲೀಸ್ ರಿಪೋರ್ಟ್ ಕೂಡ ಇದೆ. ಹ್ಯಾಮರ್ ಇಂದ ತಲೆಯಲ್ಲಿ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟೆ ಸರ್ ಇರೋದು ರಿಪೋರ್ಟ್ ಅಂತ ಹೇಳಿ ಅದನ್ನೆಲ್ಲ ನೋಡ್ತಾರೆ. ಆದ್ರೆ ಜ್ಯುವೆಲರೀಸ್ ಎಲ್ಲ ಫೋಟೋ ಹಿಡಿದಿರ್ತಾರಲ್ಲ ಅದ್ರಲ್ಲಿ ಗ್ರೀನ್ ಕಲರ್ ಸ್ಟೋನ್ ಇರೋ ತರ ಒಂದು ರಿಂಗ್ ಇರೋದನ್ನ ಗಮನಿಸ್ತಾರೆ. ಇದನ್ನ ನೋಡಿದ ತಕ್ಷಣ ನಮ್ ಹೀರೋನ್ಗೆ ಫ್ಲಾಶ್ ಆಗುತ್ತೆ ಈ ಉಂಗ್ರನ ನಾನು ಮೋರೋ ಕೈಯಲ್ಲಿ ಅವತ್ತು ಸಬ್ವೆ ಪೊಲೀಸ್ ಸ್ಟೇಷನ್ ಗೆ ಬಂದಾಗ ನೋಡಿದ್ನೆ. ಹಂಗಾದ್ರೆ ಉಂಗ್ರ ಬಂದು ಅಮೋರ ಹತ್ರನೇ ಇರ್ಬೇಕು ಅಂತ ಹೇಳಿ ಓಡೋಗ್ಬಿಟ್ಟು ಅವಳ ಕೈಯಲ್ಲಿ ನೋಡಿದ್ರೆ ರಿಂಗೇ ಇರೋದಿಲ್ಲ. ಇವಳೆ ಕೇಳ್ತಾಳೆ ನಿನ್ ಕೈಲಿ ಗ್ರೀನ್ ಕಲರ್ ಸ್ಟೋನ್ ಇತ್ತಲ್ಲ ಆ ರಿಂಗ್ ಎಲ್ಲಿ? ಆ ರಿಂಗು ನಿನ್ಗೆ ನಿಮ್ ಯಜಮಾನ್ರೆ ಕೊಟ್ರ ಅಂದ್ರೆ ಬಾಕ್ಸರೇ ಕೊಟ್ನಾ? ಯಾಕಂದ್ರೆ ಆಲ್ರೆಡಿ ಅವ್ನ್ಗೆ ಒಂದು ಲವರ್ ಇದ್ದಿದ್ದಾಳೆ. ಆ ಲವರ್ ಕೈಲಿರೋ ಉಂಗ್ರಾನೇ ಅದು ಅದನ್ನ ನಿನಗ್ ಕೊಟ್ಟಿದ್ದಾನೆ ಅಂತ ಹೇಳಿ ಅವ್ನ ಹೆಂಗಾದ್ರೂ ಮಾಡಿ ಸಿಕ್ಕಾಕ್ಸ್ಬೇಕು ಅಂತ ನಮ್ ಹೀರೋಯಿನ್ ಮಾತಾಡ್ತಿದ್ದಾಳೆ ಅಂತ ಇವಳು ಅನ್ಕೊಳ್ಳೋದು. ಅಯ್ಯೋ ಇವಳು ಬೇರೆ ಟೈಮ್ಗೆ ಉಂಗ್ರನ
ಕೇಳ್ತಿದ್ದಾಳೆ. ಅದು ಅವನನ್ನ ಹೊಡಿಬೇಕಾದ್ರೆ ಟೇಬಲ್ ಕೆಳಗಡೆ ಹೋಯ್ತಲ್ವಾ, ಇವಾಗ ನನ್ಗೆ ಗೊತ್ತು ಅಂತ ಹೇಳಿದ್ರೆ ಏನ್ ಮಾಡ್ತಾರೋ ಏನೋ ಅಂತ ಹೇಳ್ಬಿಟ್ಟು, ಇಲ್ಲ ನನ್ನ ಹತ್ರ ಉಂಗ್ರ ನೋಡೇ ಇಲ್ಲ, ನನ್ನ ಹತ್ರ ಉಂಗ್ರ ಇಲ್ವೇ ಇಲ್ಲ ಅಂತ ಸುಳ್ಳು ಹೇಳ್ಬಿಡ್ತಾಳೆ. ಅದಾದ್ಮೇಲೆ ಕೇಸ್ ಕೂಡ ವಾಪಸ್ ತಗೊಂಡು ಅವ್ರ ಪಾಡ್ಗೋರು ಸಂತೋಷವಾಗಿ ಅಲ್ಲಿಂದ ಹೊರಟೋದ್ರು. ಬಾಕ್ಸರ್ ಹಂಗೆ ಹೆಗಲ್ ಮೇಲೆ ಕೈ ಹಾಕೊಂಡು ಹುಡುಗಿನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇದನ್ನ ನೋಡಿ ಹೀರೋಯಿನ್ಗೆ ಮನ್ಸೇ ಕೇಳ್ತಾ ಇಲ್ಲ, ಈ ತರ ಒಂದು ಕ್ರಿಮಿನಲ್ ಜೊತೆ ಅವಳು ಇದ್ದಾಳೆ, ಅವಳು ನಿಂಗಪ್ಪ ಕಾಪಾಡೋದು ಅಂತ. ಆಮೇಲೆ ನಮ್ ಹೀರೋನೇ ಹೇಳ್ತಾನೆ, ಸರಿ ಇವಾಗ ಅವಳೆ ಕೇಸ್ ಬೇಡ ಅಂತ ಹೇಳ್ಬಿಟ್ಟು ಹೋದ್ಲಲ್ಲ, ಒಬ್ರು ಕೇಸ್ ಕೊಟ್ರೇನೆ ನಾವ್ ಅದಕ್ಕೆ ಏನ್ ಆಕ್ಷನ್ ಅಂತ ತಗೊಳಕಾಗೋದು, ಅದ್ರಲ್ಲೂ ನಾವು ಸಾಧಾರಣ ಸಬ್ವೆ ಪೊಲೀಸು. ನಿನ್ಗೆ ಇನ್ನೆಷ್ಟು ಸತಿ ನಾನು ಹೇಳಿ ಅರ್ಥ ಮಾಡಿಸ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ತರ ಯಾವ್ದೇ ಕೇಸ್ ಬಂದ್ರು ನಮ್ ಸೀನಿಯರ್ ಆಫೀಸರ್ಸ್ ಅಂದ್ರೆ ಡಿಟೆಕ್ಟಿವ್ಸ್ ಇದಾರಲ್ಲ ಅವ್ರ ಹತ್ರನೇ ಕೊಡ್ಬೇಕು. ನಾವ್ ಏನ್ ಆಕ್ಷನ್ ತಗೊಳಕ್ ಹೋಗ್ಬಾರ್ದು. ಒಂದ್ಸತಿ 2 ಸತಿ ರಿಸ್ಕ್ ಮಾಡಿದ್ರೆ ಪರವಾಗಿಲ್ಲ, ಪ್ರತಿ ಸರ್ತಿ ಅದೇ ಅಂತಂದ್ರೆ ಆಗಲ್ಲ ಅಂತ ನಮ್ ಹೀರೋಯಿನ್ ಮೇಲೆ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಮ್ ಹೀರೋಯಿನ್ ತುಂಬಾ ಕೇಳ್ಕೊಂತಾಳೆ, ಸರ್ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಅವ್ನ ಅವಳನ್ನ ಸಾಯಿಸ್ಬಿಡ್ತಾನೆ, ಅದಕ್ ಮುಂಚೆ ನಾವು ಹುಡುಗಿನ ಕಾಪಾಡ್ಬೇಕಲ್ವಾ. ಸರಿ ಇವಾಗ ಒಂದೇ ಒಂದ್ಸತಿ ಪರ್ಮಿಷನ್ ಕೊಡಿ, ನಾನು ಹುಡುಗಿನ ನೋಡ್ಕೊಂಡ್ ಬಂದ್ಬಿಡ್ತೀನಿ ಅಂದ್ರೆ ನಮ್ ಹೀರೋ ಟೆನ್ಷನ್ ಆಗ್ತಾರೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.